ಸೊ ನಿನ್ನೆ ಸ್ವಲ್ಪ ನಾವು ತಿಳ್ಕೊಂಡ್ವಿ ಶ್ರೀಮದ್ ಭಾಗವತಂ ಯಾವ ರೀತಿ ಬಂತು ಅಂತ. ಸೊ ವೇದ ಮಹರ್ಷಿ ಸೊ ಯಾವ ತರ ನಮಗೆ ಶ್ರೀಮದ್ ಭಾಗವತಂ ಬಂತು ಅಂತ ಸ್ವಲ್ಪ ಮಾಡಿದ್ರು. ಶ್ರೀಮದ್ ಭಾಗವತಂನ ಕಂಪೈಲ್ ಮಾಡಕ್ ಮುಂಚೆ ವೇದ ಮಹರ್ಷಿ ಶ್ರೀಮದ್ ಭಾಗವತಂ ಹೇಳಕ್ ಮುಂಚೆನೂ ಕೂಡ ಶ್ರೀಮದ್ ಭಾಗವತಂ ಇತ್ತು. ಇದನ್ನ ಕಂಪೈಲ್ ಮಾಡಕ್ ಮುಂಚೆ ಕಲಿಯುಗದಲ್ಲಿ ಇದನ್ನ ಕಂಪೈಲ್ ಮಾಡಕ್ ಮುಂಚೆ ಶ್ರೀಮದ್ ಭಾಗವತಂ ಕೂಡ ಇತ್ತು. ಸೊ ಆದ್ರೂ ಕೂಡ ಶ್ರೀಮದ್ ಭಾಗವತಂನ ಒಂದು ಪೂರ್ಣ ಪ್ರಮಾಣದಲ್ಲಿ ಈಗೇನ್ ನಮ್ಗೆ ಸಿಗ್ತಾ ಇದೋ ಅಷ್ಟು ಡೀಟೇಲ್ ಆಗಿ ಅಲ್ಲಿ ಹೇಳಿರ್ಲಿಲ್ಲ, ಇಲ್ಲ ಬೇರೆ ತರ ಡೀಟೇಲ್ ಆಗಿ ಹೇಳಿದ್ರು ಕೂಡ ಈಗೇನ್ ನಮ್ಗೆ ಸಿಗ್ತಾ ಇದೆ ಕಲಿಯುಗಕ್ಕೆ ತಕ್ಕನಾಗಿ ಇವಾಗ ನಮ್ಗೆ ಸಿಗ್ತಾ ಇದೆ. ಅಂದ್ರೆ ಕಲಿಯುಗದಲ್ಲಿ ಜನ ಯಾವ ತರ ಇರ್ತಾರೆ ಅಂತ ವೇದವ್ಯಾಸರಿಗೆ ಗೊತ್ತಿತ್ತು. ಅದನ್ನ ಕಂಪೈಲ್ ಮಾಡಕ್ಕೆ ಕರೆಕ್ಟಾಗಿ ನಮಗ್ ಬೇಕಾಗಿರೋ ತರ ಕಂಪೈಲ್ ಮಾಡಿ ಕೊಟ್ಟಿದ್ದಾರೆ. ಸೊ ಆದ್ರೆ ಇದಕ್ಕಿನ್ನ ಮುಂಚೆ ಶ್ರೀಮದ್ ಭಾಗವತಂ ಇತ್ತು. ಸೊ ಯಾವ ತರ ಇತ್ತು ಅಂತ ನೋಡೋಣ. ಇವತ್ತು ಶ್ರೀಮದ್ ಭಾಗವತಂ ಬಗ್ಗೆ ಮತ್ತೆ ತಿರ್ಗಾ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು 4 ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು, ಶ್ರೀಮದ್ ಭಾಗವತಂ ಯಾರು, ಶ್ರೀಮದ್ ಭಾಗವತಂ ಯಾಕೆ ಬಂತು, ಅದು ಉದ್ದೇಶ ಏನಿತ್ತು, ಯಾರು ಅದು ನಿಜವಾಗಿ ಯಾರು ಶ್ರೀಮದ್ ಭಾಗವತಂ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ. ಅದು ಏನು ಹೇಳಕ್ ಹೊರಟಿದೆ ಅಂತ ತಿಳ್ಕೊಳ್ಳೋಣ. ಒಂದು. ಎರಡನೇದು, ಉದ್ದೇಶ ಏನು, ಶ್ರೀಮದ್ ಭಾಗವತಂದು ಉದ್ದೇಶ ಏನು. ಇಷ್ಟೊಂದು ದೊಡ್ಡ ಗ್ರಂಥ, ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವಂತ ಗ್ರಂಥ, ಇದ್ರ ಉದ್ದೇಶ ಏನು, ಯಾಕೆ ಇದ್ರ ಉದ್ದೇಶ ಶ್ರೀಮದ್ ಭಾಗವತಂದು ಯಾಕೆ ಹೇಳಲ್ಪಟ್ರು ವೇದವ್ಯಾಸರು ಇಷ್ಟೊಂದು ಡೀಪ್ ಆಗಿ ಇಷ್ಟೊಂದು ಇದಾಗಿ ಅವ್ರ ಪರಿಪಕ್ವ ಮನಸ್ಸಲ್ಲಿ ಯಾಕೆ ಹೇಳಿದ್ರು, ಪರ್ಪಸ್ ಏನು ಅಂತ ಎರಡನೇ ಪಾಯಿಂಟು. ಮತ್ತೆ ಶ್ರೀಮದ್ ಭಾಗವತಂ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಇದನ್ನ ಹೇಳಿದ್ದಾರೆ, ಯಾರಿಗೆ ಹೇಳಿದ್ದಾರೆ, ಶ್ರೀಮದ್ ಭಾಗವತಂನ ಇದುವರೆಗೂ ಯಾರ್ಯಾರಿಗೆ ಹೇಳಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಇದನ್ನು ಕೂಡ ತಿಳ್ಕೊತೀವಿ. ಮೂರನೇ ಪಾಯಿಂಟು. ನಾಲ್ಕನೇ ಪಾಯಿಂಟು, ಶ್ರೀಮದ್ ಭಾಗವತಂನ ಕೇಳೋದ್ರಿಂದ ವಾಚನ ಮಾಡೋದ್ರಿಂದ ನಮ್ಗೆ ಏನ್ ಫಲ ಸಿಗುತ್ತೆ, ಇದು ಕೊನೆ ಅಂತಿಮ ಏನ್ ಫಲ ಸಿಗುತ್ತೆ, ಇದ್ರದ್ದು ಫಲ ಏನು, ಯಾವ ತರ ಇದೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತಂ ಹೂ ಇಸ್ ಶ್ರೀಮದ್ ಭಾಗವತಂ, ಹೂ ಇಸ್ ಶ್ರೀಮದ್ ಭಾಗವತಂ, ಶ್ರೀಮದ್ ಭಾಗವತಂ ಅಂದ್ರೆ ಯಾರು ಅಂತ ಮೊದಲನೇ ಪಾಯಿಂಟ್. ಸೊ ಇದನ್ನ ಸನಾತನ ಗೋಸ್ವಾಮಿಗಳು ಸ್ತವಮಾಲ ಅಂತ, ಅವ್ರದ್ದು ಮುಖ್ಯ ಒಂದು ಗ್ರಂಥ ಇದೆ ಸ್ತವಮಾಲ ಅಂತ. 6 ಜನ ಗೋಸ್ವಾಮಿಗಳಲ್ಲಿ ಸನಾತನ ಗೋಸ್ವಾಮಿ ಬರ್ತಾರೆ, ಅವರು ಸ್ತವಮಾಲ ಅಂತ ಬರೆದಿದ್ದಾರೆ. ಸ್ತವಮಾಲದಲ್ಲಿ ಈ ಶ್ರೀಮದ್ ಭಾಗವತಂ ಯಾರು ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತಂ ಹೇಳ್ತಾ, ಭಾಗವತಂ ಬಗ್ಗೆ ಮಹತ್ವ ಹೇಳ್ತಾ ಶ್ರೀಮದ್ ಭಾಗವತಂ ಯಾರು ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತಾರೆ ಅವರು, ತುಂಬಾ ಮುಖ್ಯವಾಗಿರುವಂತ 7 ಪಾಯಿಂಟ್ ಹೇಳ್ತಾರೆ. ಶ್ರೀಮದ್ ಭಾಗವತಂ ಯಾರು ಅಂದ್ಬಿಟ್ಟು ಸನಾತನ ಗೋಸ್ವಾಮಿ 7 ಪಾಯಿಂಟ್ ಹೇಳ್ತಾರೆ. ಈ 7 ಪಾಯಿಂಟ್ ನಿಜಕ್ಕೂನು ಶ್ರೀಮದ್ ಭಾಗವತಂ ಒಂದು ಚಿತ್ರಣನ ತೆಗೆದಿಡುತ್ತೆ ನಮ್ಗೆ. ಒಂದು ಶ್ರೀಮದ್ ಭಾಗವತಂ ಬಗ್ಗೆ ಏನು, ಒಬ್ಬ ಮನುಷ್ಯನಿಗೆ ಏನು ಇರಬೇಕು, ಇದು ಯಾವ್ದು ರೀತಿ ದೊಡ್ಡ ಗ್ರಂಥ ಆಗುತ್ತೆ ಅನ್ಬಿಟ್ಟದನ್ನ ಹೇಳ್ತಾರೆ. ಸೊ ಏನಂತ ನೋಡೋಣ. ಇದಕ್ಕೆ ಮೊದಲನೇ ಪಾಯಿಂಟ್ ಆಗಿ ಹೇಳ್ತಾರೆ ಶ್ರೀಮದ್ ಭಾಗವತಂ ಯಾರು ಅಂತ, ಸರ್ವಶಾಸ್ತ್ರಾಬ್ಧಿ ಪೀಯೂಷ. ಮೊದಲನೇ ಪಾಯಿಂಟ್ ಸರ್ವಶಾಸ್ತ್ರಾಬ್ಧಿ ಪೀಯೂಷ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಸೊ ಎರಡನೇ ಪಾಯಿಂಟ್ ಸರ್ವ ವೇದೇಶು ಸತ್ಫಲ. ಮೂರನೇ ಪಾಯಿಂಟ್ ಸರ್ವ ಸಿದ್ಧಾಂತ ರತ್ನಾಢ್ಯ. ಮತ್ತೆ ಸರ್ವ ಲೌಕಿಕ ದೃಕ್ಪಥ. ಸೊ ಈ 4 ಪಾಯಿಂಟು ತುಂಬಾ ಮುಖ್ಯವಾಗಿ ಸನಾತನ ಗೋಸ್ವಾಮಿ ಚರ್ಚೆ ಮಾಡ್ತಾರೆ. ಏನು, ಸರ್ವ ಶಾಸ್ತ್ರಾಬ್ಧಿ ಪೀಯೂಷ. ಶ್ರೀಮದ್ ಭಾಗವತಂ ಯಾವ ತರ ಇದೆ ಅಂತಂದ್ರೆ, ಇದು ಪೀಯೂಷ. ಪೀಯೂಷ ಅಂದ್ರೆ ಪಾಯಸ, ನೆಕ್ಟರ್ ಅಂತ ಹೇಳ್ತೀವಲ್ಲ, ಪಾಯಸ ಅಂತ. ಪೀಯೂಷ ಅಂದ್ರೆ ಈ ನಾವೇನ್ ಮಾಡ್ತಾ ಇದೀವಿ ಪಾಯಸ, ಸೊ ಅದೇ ತರ ನೆಕ್ಟರ್ ಅಂದ್ರೆ ಅಮೃತದಂತ ಒಂದಿದು ಅಂತ. ಏನು ಸರ್ವ ಶಾಸ್ತ್ರಾಬ್ಧಿ ಪೀಯೂಷ ಅಂದ್ರೆ ಏನು, ಎಲ್ಲಾ ಶಾಸ್ತ್ರ ಗ್ರಂಥಗಳನ್ನ ಸಮುದ್ರ, ಅಬ್ಧಿ ಅಂತಂದ್ರೆ ಸಮುದ್ರ. ಎಲ್ಲಾ ಶಾಸ್ತ್ರಗಳನ್ನ, ಎಲ್ಲ ನಮ್ದು ಏನು ಉಪನಿಷತ್ತು, ನಮ್ದು ಪುರಾಣಗಳು ಏನಿದೆ, ಮಹಾಭಾರತ ರಾಮಾಯಣ, ಎಲ್ಲಾ ಶಾಸ್ತ್ರ ಗ್ರಂಥಗಳನ್ನ ಒಂದು ಸಮುದ್ರಕ್ಕೆ ಹೋಲಿಸಿದಾರೆ.
ಈ ಸಮುದ್ರದಲ್ಲಿ ಎಲ್ಲಾ ತರ ಪ್ರಾಣಿಗಳು, ಎಲ್ಲಾ ತರ ಜೀವಿಗಳು, ಎಲ್ಲಾ ತರ ಪ್ರಾಣಿಗಳು. ಸಮುದ್ರ ಅಂದ್ರೆ ಕೇಳ್ಬೇಕಾ, ತುಂಬಾ ಅಗಾಧವಾಗಿದೆ, ತುಂಬಾ ಡೀಪ್ ಆಗಿರೋದು, ತುಂಬಾ ಅಗಾಧವಾಗಿರೋದು. ಅಲ್ಲಿ ಏನಾರ ಒಂದು ನಾವು ಪಿಯೂಸ ಪಡಿಬೇಕಂದ್ರೆ, ಪಾಯಸ ಪಡಿಬೇಕಂದ್ರೆ ಅದನ್ನ ಚರ್ನ್ ಮಾಡ್ಬೇಕು, ಅಂದ್ರೆ ಅದನ್ನಲ್ಲಿ ಕಡಿಬೇಕು. ಯಾವ ರೀತಿ ಈ ರಾಕ್ಷಸರು ಮತ್ತೆ ದೈತ್ಯರು ಮತ್ತೆ ದೇವತೆಗಳು ನೆಕ್ಟರ್ ಬೇಕಾಯ್ತಲ್ಲ, ಅಮೃತ ಬೇಕಾಯ್ತಲ್ಲ, ಅವಾಗ ಏನ್ ಮಾಡುದು, ಸಮುದ್ರನ ಕಡಿದ್ರು, ಸಮುದ್ರನ ಚೇಂಜ್ ಮಾಡಿದ್ರು ಅಲ್ವಾ. ಭಗವಂತನ ಅಪೇಕ್ಷೆ ಮೇರೆಗೆ ಭಗವಂತ ಹೇಳಿದ ಇದಕ್ಕೆ ಅವರು ಸಮುದ್ರನ ಏನ್ ಮಾಡಿದ್ರು, ಕಡಿದ್ರು. ಈ ಕಡ್ದಾಗ ಸಮುದ್ರನ ಅವರು ಕಡಿತಾರೆ. ಫಸ್ಟ್ ಸಮುದ್ರ ಕಡ್ದಾಗ ಏನ್ ಬರುತ್ತೆ ಅವರಿಗೆ, ಆಕ್ಚುಲಿ ವಿಷ ಬರುತ್ತೆ. 14 ರತ್ನ ಬರುತ್ತೆ, ಅದ್ರಲ್ಲಿ ಮೊದಲೇ ವಿಷ ಬಂದ್ಬಿಡುತ್ತೆ. ಅಂದ್ರೆ ಅವರು ಕಡ್ದಿದ್ದು ನೆಕ್ಟರ್ಗೋಸ್ಕರ, ಅಮೃತಕ್ಕೋಸ್ಕರ, ಆದ್ರೆ ಬಂದಿದ್ದು ವಿಷ. ಸೊ ಅದನ್ನ ಶಿವ ಕುಡಿತಾರೆ. ಸೊ ಇದರ ಸಮುದ್ರದಲ್ಲಿ ನಾವು ಏನ್ ಈ ಅದೇ ರೀತಿ ಶ್ರೀಮದ್ ಭಾಗವತಂನ ನಾವು ಪಡೆಯಕ್ಕೆ ಅಂತ ಹೋಗುವಾಗ ಈ ಶಾಸ್ತ್ರನೆಲ್ಲ ನೋಡಿದ್ರೆ, ಅಕಸ್ಮಾತ್ ಸಮುದ್ರದಷ್ಟು ಆಳವಾಗಿರಂತ ಅಗಾಧವಾಗಿರಂತ ಶಾಸ್ತ್ರನ ನೋಡಿದಾಗ ನಮ್ಗೆ ಇದರಲ್ಲಿ ಎಲ್ಲ ಬೇರೆ ಬೇರೆ ತರ ಜ್ಞಾನಕಾಂಡ, ಉಪಾಸನ ಕಾಂಡ, ಇದೆಲ್ಲದು ನಮ್ಗೆ ಸಿಗುತ್ತೆ. ಅದು ಆಕ್ಚುಲಿ ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ, ಸ್ವಲ್ಪ ಮಟ್ಟಿಗೆ ಬೇಕಾಗಲ್ಲ. ಸೊ ಅಷ್ಟೇನ್ ಮಹತ್ವ ಇಲ್ದಿರಂತ ವಸ್ತುಗಳು. ಈಗ ಏನ್ ಸಮುದ್ರದಲ್ಲಿ ಸಿಕ್ಕಿದ್ವೋ ರತ್ನ, ಯಾವಾಗ ನೆಕ್ಟರ್ ಅಮೃತ ಬರಕ್ ಮುಂಚೆ ಬೇರೆಲ್ಲ ವಸ್ತುಗಳು ಬಂದು ಅವು ಕೆಲವೊಂದ್ಸರಿ ಕೆಲ್ಸಕ್ಕೆ ಬಂದು, ಕೆಲವೊಂದ್ಸರಿ ಕೆಲ್ಸಕ್ಕೆ ಬರಲ್ಲ. ಸೊ ಅದೇನು ಅಷ್ಟೊಂದು ಮಹತ್ವ ಇಲ್ದಿರಂತ ವಸ್ತುಗಳು ನಮ್ಮ ಈ ಭೌತಿಕ ಜೀವನಕ್ಕೆ ಬೇಕಾಗಿರೋಂಥ ವಸ್ತುಗಳು ಬಂದು. ಅದೇ ತರ ಈ ಶಾಸ್ತ್ರನ ಅಕಸ್ಮಾತ್ ಅಗಾಧವಾಗಿರೋಂಥ ಸಮುದ್ರದಂತ ಶಾಸ್ತ್ರನ ನಾವೇನಾರ ಇದ್ ಮಾಡಕ್ ಹೋದ್ರೆ, ಸೊ ನಮ್ಗೆ ಅಕಸ್ಮಾತ್ ಇದೆಲ್ಲನೂ ಓದಿ ನಾವು ತಿಳ್ಕೊಳಕ್ ಹೋದಾಗ ಏನಾಗುತ್ತೆ, ನಮ್ಗೆ ಈ ತರ ಬೇಕಾಗಿರೋಂಥ ವಸ್ತುಗಳು, ಬೇಡದಿರೋಂಥದ್ದೆಲ್ಲ ಸಿಕ್ಕುತ್ತೆ. ಆದ್ರೆ ಒಂದು ಪಿಯೂಸ ಇದೆ, ಪಾಯಸ ಇದೆ. ಯಾವಾಗ ಈ ವೇದ ಮಹರ್ಷಿ ವೇದವ್ಯಾಸರು ಇದನ್ನ ಏನ್ ಮಾಡಿದ್ರು, ಈ ಸಾಗರದಂತ ಸಾಗರದಂತ ಅಷ್ಟು ಶಾಸ್ತ್ರನ ಏನ್ ಮಾಡಿದ್ರು, ಚರ್ನ್ ಮಾಡಿದ್ರೆ ಅದರಲ್ಲಿ ಹುಡುಕಿ ಎಲ್ಲಾ ಕಡೆ ಅದನ್ನಲ್ಲಿರಂತ ಒಂದೊಂದು ಮಹತ್ವವಾಗಿರೋದನ್ನ ತಂದು ಒಂದ್ ಕಡೆ ಪಾಯಸದ ತರ ಕೊಟ್ರು, ನಮ್ಗೆ ನೆಕ್ಟರ್ ತರ ಕೊಟ್ರು. ಅದೇ ಶ್ರೀಮದ್ ಭಾಗವತಂ. ನಮ್ಗೇನು ಅಗಾಧವಾಗಿರೋಂಥದ್ದು. ಈ ನಮ್ದು ಶಾಸ್ತ್ರನ ಓದಕ್ ಕೂತ್ಕೊಂಡ್ರೆ ಒಂದು ಲೈಫ್ ಟೈಮ್ ಸಾಲಲ್ಲ, ಅಷ್ಟೊಂದು ಅಗಾಧವಾಗಿರೋದು. ಈ ಅಗಾಧವಾಗಿರೋಂಥ ಶಾಸ್ತ್ರದಲ್ಲಿ ನಮ್ಗೆ ಏನ್ ಮಾಡಿದ್ರು, ಅದ್ರಲ್ಲಿ ಇರೋಂಥ ನೆಕ್ಟರ್ನ ತಂದ್ಕೊಟ್ರು. ಅಂದ್ರೆ ಅದರಲ್ಲಿ ಇರೋಂಥ ಒಳ್ಳೆ ಅಂಶಗಳನ್ನ ತೆಗೆದು ಒಂದೇ ಕಡೆ ಇಟ್ರು. ಅದೇ ಶ್ರೀಮದ್ ಭಾಗವತ. ನಮ್ಗೇನ್ ಇವಾಗ ಸಿಗ್ತಾ ಇದೆಯೋ ಇದು ಶ್ರೀಮದ್ ಭಾಗವತ. ನೆಕ್ಟರ್ ರೀತಿ ಇರೋಂಥದ್ದು ಪಿಯೂಸ ನೋಡಿ ಹೇಳ್ತಾರೆ ಅವರು. ಏನು ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ ನೋಡಿ ಅವರು, ಸರ್ವಶಾಸ್ತ್ರಾಬ್ಧಿ ಪಿಯೂಸ. ಸರ್ವಶಾಸ್ತ್ರನ ಇಡೀ ಸಮುದ್ರಕ್ಕೆ ಹೋಲಿಸಿದ್ರೆ ಸಮುದ್ರದಲ್ಲಿ ಪಾಯಸ ಯಾವ ತರ, ನೆಕ್ಟರ್ ಯಾವ ತರ ಬಂತೋ, ಅಮೃತ ಯಾವ ತರ ಬಂತೋ, ಅದೇ ತರ ನಮ್ಗೆ ಈ ಶಾಸ್ತ್ರಗಳಲ್ಲಿ ಶ್ರೀಮದ್ ಭಾಗವತಂ ಬಂದಿದೆ. ಶ್ರೀಮದ್ ಭಾಗವತಂ ಇದ್ರ ಶಾಸ್ತ್ರ ಬಿಟ್ಟಿದ್ದಲ್ಲ, ಶಾಸ್ತ್ರದೊಳಗಡೆನೆ ಇರೋದು, ಎಲ್ಲಾ ಶಾಸ್ತ್ರದೊಳಗಡೆನೆ ಇರೋದು, ನೆನ್ನೆ ಹೇಳ್ದಂಗೆ. ಸೊ ಅದನ್ನ ಒಂದ್ ಕಡೆ ತಂದು ಇಟ್ಟಿದ್ದು ಇವರು ವೇದವ್ಯಾಸರು. ಅದರಿಂದ ಸರ್ವಶಾಸ್ತ್ರಾಬ್ಧಿ ಪಿಯೂಸ. ಸೊ ಇದ್ರ ಬಗ್ಗೆ ಏನಾದ್ರು ಅಕಸ್ಮಾತ್ ನಿಮ್ಗೆ ಮತ್ತೆ ತಿರುಗಿ ಜ್ಞಾನ ಇದ್ಬೇಕು ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಸೊ ಇದನ್ನ ಇದೇ ರೀತಿ ಅರ್ಥ ಮಾಡ್ಕೊಳ್ಳಿ. ಓಕೆ. ಎರಡನೇದು, ಸರ್ವ ವೇದೇಶು ಸತ್ಫಲ. ಎಲ್ಲಾ ವೇದಗಳನ್ನು ಕೂಡ ದೊಡ್ಡ ಒಂದು ಮರಕ್ಕೆ ಹೋಲಿಸ್ತಾರೆ. ಒಂದು ದೊಡ್ಡ ಮರ, ನಮ್ಮ ಶಾಸ್ತ್ರನ ಒಂದು ದೊಡ್ಡ ಮರಕ್ಕೆ ಹೋಲಿಸಿದ್ರೆ ಅದರಲ್ಲಿ ಸತ್ಫಲ ಅಂತ ಕೆಲವೊಂದು ಮಾತ್ರ ಇರ್ತವೆ. ಅದ್ರಲ್ಲಿ ಯಾವುದು ಗಿಣಿ ಕಚ್ಚಿದ್ದು ಫಲ ಅಂತ ನೆನ್ನೆನು ಹೇಳಿದ್ದೀನಿ, ಗಿಣಿ ಕಚ್ಚಿದ್ದು ಫಲ ತರ ಇರ್ತವೆ. ಆ ಫಲನ ನಮ್ಗೆ ಸತ್ಫಲ ಒಂದೇ ಒಂದು ಫಲ ಇದೆ. ಅದರಲ್ಲಿ ಯಾವ ತರ ಫಲ, ಪೂರ್ಣ ನೆಕ್ಟರ್, ಪೂರ್ಣ ಅಮೃತದಿಂದ ಸೊಂಬಿರಂಥದ್ದು, ಪೂರ್ಣ ನಮ್ಗೆ ಫಲ ಕೊಡಂಥದ್ದು ಒಂದು ಫಲ ಇದೆ. ಅದಂತರ ಶ್ರೀಮದ್ ಭಾಗವತಂ ಅಂತ ಹೇಳ್ತಾರೆ. ಏನು ಎಲ್ಲಾ ಶಾಸ್ತ್ರಗಳಲ್ಲಿ ನೋಡಿ, ಮರದಲ್ಲಿ ಎಲ್ಲಾ ತರ ಹಣ್ಣುಗಳು ಇರುತ್ತೆ, ಬೇರೆ ಬೇರೆ ತರ. ನೆನ್ನೆ ಹೇಳಿ ಈಚ್ ತರ ಇರುತ್ತೆ, ಕಾಯಿ ತರ ಇರುತ್ತೆ, ಒಂದು ಕೊಳ್ತೋಗಿರುತ್ತೆ, ಒಂದು ಉದುರೋಗಿರುತ್ತೆ, ಇನ್ನೊಂದು ಬೇರೆ ಬೇರೆ ಇದು ಹುಳ ಬಂದಿರುತ್ತೆ, ಈ ತರ ಎಲ್ಲ ಆಗಿರುತ್ತೆ. ಆದ್ರೆ ಒಂದೇ ಒಂದು ಸತ್ಫಲ ಇತ್ತು ಆ ಮರದಲ್ಲಿ, ಅದು ಅಂತಂದ್ರೆ ಶ್ರೀಮದ್ ಭಾಗವತ. ಅಂದ್ರೆ ಬೇರೆ ಬೇರೆ ಈ ಶಾಸ್ತ್ರದಲ್ಲಿ ಬೇರೆ ಬೇರೆ ಎಲ್ಲ ಇದಾವೆ. ಅದೇ ಯಾವಾಗ ಜ್ಞಾನಕಾಂಡ, ಉಪಾಸನ ಕಾಂಡ, ಕರ್ಮಕಾಂಡ, ಬೇರೆ ಬೇರೆ ತರದ್ದೆಲ್ಲ ಇದೆ ಈ ಶಾಸ್ತ್ರದಲ್ಲಿ. ಸೊ ಆದ್ರೆ ಒಂದೇ ಒಂದು ಸತ್ಫಲ ಅಂದ್ರೆ ಅದೆಲ್ಲ ಬೇಕಾಗಿಲ್ತಾರೆ. ಈ ಶಾಸ್ತ್ರನ ಯೂಸ್ ಈ ಸಬ್ಜೆಕ್ಟ್ ಅಲ್ಲಿ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ತರ ಹಣ್ಣು ಬೇಕು, ರುಚಿ ಬೇಕು. ಈಗ ಒಬ್ಬೊಬ್ರಿಗೆ ಹುಳಿ ಇಷ್ಟ, ಅಕಸ್ಮಾತ್ ಮಾವಿನ ಇದರಲ್ಲಿ ಹುಳಿ ಇಷ್ಟ, ಒಬ್ಬೊಬ್ರಿಗೆ ಹುಳಿ ಇಷ್ಟ ಇಲ್ಲ, ಆ ಹುಳಿ ಹಣ್ಣುಗಳು ಇದೆ. ಒಬ್ಬೊಬ್ಬರಿಗೆ ಈಚ್ ಇಷ್ಟ,
ತುಂಬಾ ಕಾಯಿ ವಾಟೆ ಕಟ್ಟಿಲ್ದಿರೋದು ಇಷ್ಟ, ಮಾವಿನ ಹಣ್ಣು ತಿನ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಅದಿಷ್ಟ, ಕೆಲವು ಅದು ಇಷ್ಟ ಪಡ್ತಾರೆ. ಅದೇ ತರ ಶಾಸ್ತ್ರದಲ್ಲಿ ಹಲವಾರು ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ, ಬೇರೆ ಬೇರೆಯವ್ರಿಗೆ ಆ ಸಬ್ಜೆಕ್ಟ್ಗಳನ್ನ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದೇ ತರ ನಮ್ಗೆ ನಿಜಕ್ಕೂ ಬೇಕಾಗಿರೋದೇನು, ಸತ್ಫಲ ಒಂದಿದೆ, ನಿಜವಾದ ಪ್ರಯೋಜನ ಪಡೆಯುವಂತ ಒಂದು ಫಲ ಇದೆ ಶಾಸ್ತ್ರದಲ್ಲಿ, ಅದು ಅಂತಂದ್ರೆ ಶ್ರೀಮದ್ ಭಾಗವತಂ. ಅದಕ್ಕೆ ಇದನ್ನ ಸರ್ವ ವೇದೇಶು ಸತ್ಫಲ, ಎಲ್ಲಾ ವೇದಗಳದ್ದು ಸತ್ಫಲ ಆಗಿ ಬಂದಿದೆ, ನಿಜವಾಗಿರೋ ಒಂದು ಫಲ ಆಗಿ ನಮ್ಗೆ ನೆಕ್ಟರ್ ರೂಪದಲ್ಲಿ, ಅಮೃತದ ರೀತಿಯಲ್ಲಿ ಬಂದಿದೆ. ಅದನ್ನೇ ಶ್ರೀಮದ್ ಭಾಗವತಂ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ. ಸರ್ವ ವೇದೇಶು ಸತ್ಫಲ, ಸರ್ವ ಶಾಸ್ತ್ರಾಬ್ಧಿ ಪಿಯೂಷ, ಸರ್ವ ವೇದೇಶು ಸತ್ಫಲ. ಓಕೆ, ಮೂರನೇದು ಸರ್ವ ಸಿದ್ಧಾಂತ ರತ್ನಾಢ್ಯ. ಶಾಸ್ತ್ರಗಳಲ್ಲಿ ಯಾವ ತರ ಇದೆ, ಸರ್ವ ಸಿದ್ಧಾಂತ, ಎಲ್ಲಾ ತರ ಸಿದ್ಧಾಂತಗಳಿವೆ. ಜ್ಞಾನಕಾಂಡ, ಕರ್ಮ, ಅವಾಗಲೇ ಹೇಳಿದ್ವಿ, ಉಪಾಸನ ಕಾಂಡ, ಬೇರೆ ಬೇರೆ ಎಷ್ಟೆಷ್ಟೋ ಬೇರೆ ಬೇರೆ ತರ ವಸ್ತುಗಳಿದೆ ಶಾಸ್ತ್ರದಲ್ಲಿ. ಆದ್ರೆ ಆ ಶಾಸ್ತ್ರಗಳಲ್ಲೆಲ್ಲ ಒಂದು ಮುಖ್ಯವಾಗಿರುವಂತಹ ಒಂದು ನಮ್ಗೆ ಸಿಕ್ಕಿದೆ ಅಂತಂದ್ರೆ ಅದು ಶ್ರೀಮದ್ ಭಾಗವತಂ. ಯಾವ ರೀತಿ ಇದನ್ನ ಉದಾಹರಣೆ ಯಾವ ತರ ಹೇಳ್ತಾರೆ ಅಂದ್ರೆ, ಇದು ಯಾಕೆ ರತ್ನಾಢ್ಯ ಅಂತ ಹೇಳ್ತಾ ಇದಾರೆ ಅಂದ್ರೆ, ಇವೆಲ್ಲ ಒಂದ್ ರೀತಿ ಬೇರೆ ಬೇರೆ ಈ ಬೆಳ್ಳಿ, ಚಿನ್ನ ಆ ತರ ಇದ್ದಂಗೆ. ಯಾವುದು ಬೇರೆ ಶಾಸ್ತ್ರದಲ್ಲಿ ಬೇರೆ ಜ್ಞಾನಕಾಂಡ, ಉಪಾಸನ ಕಾಂಡ ಇವೆಲ್ಲ. ಈ ರತ್ನಾಢ್ಯ ಅಂದ್ರೆ ವಜ್ರ, ಡೈಮಂಡ್. ಈ ಡೈಮಂಡ್ ನ ಕೂರ್ಸ್ಬೇಕಾದ್ರೆ ನಾರ್ಮಲ್ ಆಗಿ ನೀವು ಅದ್ರ ಸುತ್ತ ಯಾವ್ದ್ರ ಸುತ್ತ ಕೂರ್ಸ್ಬೇಕು, ಅದನ್ನ ಈ ಚಿನ್ನ ಈ ಚಿನ್ನದು ಅದ್ರ ಮಧ್ಯೆನೆ ಕೂರ್ಸ್ಬೇಕು. ಯಾವ್ದೋ ಪ್ಲಾಸ್ಟಿಕ್ ಮಧ್ಯೆ ಕೂರಿಸ್ತೀರ ಅದನ್ನ, ಇಲ್ಲ ಯಾವ್ದೋ ಒಂದು ಸಣ್ಣ ಕಬ್ಬಣದ ಮಧ್ಯೆ ಕೂರ್ಸಕ್ಕಾಗತ್ತಾ? ಇಲ್ಲ. ಅದ್ರ ಸುತ್ತ ಏನಿರ್ಬೇಕು, ಡೆಕೋರೇಷನ್ ಮಾಡಿರೋಂತ ಚಿನ್ನದ ಇದ್ರ ಮಧ್ಯೆನೆ ಯಾವಾಗ್ಲೂನು. ಸೊ ನಾವು ತಗೋಬೇಕಾದ ಸೊ ಎಲ್ಲಾ ವೇದಗಳಲ್ಲಿ ರತ್ನಾಢ್ಯ ಇದ್ದಂಗೆ, ಎಲ್ಲಾ ವೇದಗಳು ಇದೆಯಲ್ಲ, ಇದು ವಜ್ರ ಇದ್ದಂಗೆ ಶ್ರೀಮದ್ ಭಾಗವತಂ. ವೇದಗಳು ಬೆಳ್ಳಿಗೆ, ಕಬ್ಬಣಕ್ಕೆ, ಚಿನ್ನಕ್ಕೆ ಎಲ್ಲ ಹೋಲಿಸ್ಬೋದು, ವೇದಗಳಿರುವಂತ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ. ಆದ್ರೆ ಇದು ಮಾತ್ರ ಶ್ರೀಮದ್ ಭಾಗವತಂ ಯಾವ ತರ, ರತ್ನಾಢ್ಯ, ಒಂದು ರತ್ನ ಇದ್ದಂಗೆ. ಒಂದು ರತ್ನ ಅಂದ್ರೆ ಬೆಳ್ಳಿ, ಡೈಮಂಡ್ ಹೇಳ್ತೀವಿ, ವಜ್ರ ಇದ್ದಂಗೆ. ಸೊ ಆ ವಜ್ರ ಈ ಎಲ್ಲಾ ಇದ್ರಲ್ಲೂ ಕೂಡ ನಮ್ಗೆ ವಜ್ರ ತರ ಇದ್ದಂಗೆ. ವಜ್ರ ಎಲ್ಲಿದ್ರು ಅದು ಉಳಿತಾ ಇರತ್ತಲ್ಲ, ಆ ತರ ಶ್ರೀಮದ್ ಭಾಗವತಂ ನಮ್ಮ ಶಾಸ್ತ್ರದಲ್ಲೆಲ್ಲ ಒಂದು ವಜ್ರ ಇದ್ದಂಗೆ ಅದು ಉಳಿತಾ ಇದೆ. ರತ್ನಾಢ್ಯ, ಸರ್ವ ಶಾಸ್ತ್ರ ಸರ್ವ ಸಿದ್ಧಾಂತ ರತ್ನಾಢ್ಯ, ಎಲ್ಲಾ ಸಿದ್ಧಾಂತಗಳಲ್ಲೂ ರತ್ನ ತರ ಇರಂತ ಶ್ರೀಮದ್ ಭಾಗವತಂ. ಓಕೆ, ನಾಲ್ಕನೇದು ಸರ್ವ ಲೋಕೈಕ ದೃಕ್ಪದ ಅಂದ್ರೆ ಸರ್ವ ಲೋಕ, ಎಲ್ಲಾ ಲೋಕಕ್ಕೂ ಕೂಡ ಒಂದೇ ಒಂದು ಮಾರ್ಗ, ಒಂದೇ ಒಂದು ದೃಕ್ಪದ, ಒಳ್ಳೆ ಮಾರ್ಗನ ತೋರಿಸ್ತಾ ಇರೋಂಥದ್ದು. ಸರ್ವಲೋಕ, ಎಲ್ಲಾ ಲೋಕಕ್ಕೂ ಕೂಡ ಈ ಶ್ರೀಮದ್ ಭಾಗವತಂ ಏನಿದೆ, ದೃಕ್ಪದ, ಒಂದೇ ಒಂದು ಸರಿಯಾಗಿರೋಂಥ ಮಾರ್ಗನ ತೋರಿಸ್ತಾ ಇರೋದು. ಸರಿಯಾಗಿರೋ ಮಾರ್ಗ ಏನು? ಪ್ರತಿಯೊಂದು ಜೀವಿನೂ, ಪ್ರತಿಯೊಂದು ಇದನ್ನು ಕೂಡ ಯಾವುದಕ್ಕೋಸ್ಕರ ಟ್ರೈ ಮಾಡ್ತಾ ಇದೆ, ತಮ್ಮ ಇದನ್ನ ಸಾರ್ಥಕ ಮಾಡ್ಕೊಳಕ್ಕೆ, ಅಂದ್ರೆ ಆನಂದ ಪಡೆಯಕ್ಕೆ, ಮತ್ತೆ ತನ್ನ ಕಷ್ಟಗಳಿಂದ ಬಿಡುಗಡೆ ಆಗಕ್ಕೆ. ಆ ಬಿಡುಗಡೆ ಆಗಂತ ಮಾರ್ಗನ ತೋರಿಸ್ತಾ ಇರೋದು ಶ್ರೀಮದ್ ಭಾಗವತ. ನೋಡಿ, ನೀವು ಬೇಕಾದ್ರೆ ಬೇರೆ ಶಾಸ್ತ್ರ ಓದಿ, ಬೇರೆ ಬೇರೆ ಕರ್ಮಕಾಂಡ ಅವೆಲ್ಲ ಓದೋದ್ರಿಂದ ನಮ್ಗೆ ನಿಜಕ್ಕೂ ನಮ್ಗೆ ಬಿಡುಗಡೆ ಆಗೋದಿಲ್ಲ, ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಆಗೋದಿಲ್ಲ. ಏನೋ ಬೇಕಾಗಿರೋಂಥ ಕೆಲವೊಂದು ವಸ್ತುಗಳು ಸಿಗ್ಬೋದು, ಈ ಭೌತಿಕ ಪ್ರಪಂಚಕ್ಕೆ ಇದಾಗಿರೋಂಥ ವಸ್ತುಗಳು ಸಿಗ್ಬೋದು, ಅದಾಗ್ಬೋದು, ಇದಾಗ್ಬೋದು. ಆದ್ರೆ ನಿಜಕ್ಕೂ ನಮಗೆ ಒಳ್ಳೆ ಮಾರ್ಗ ತೋರಿಸ್ತಾ ಇರೋದು, ಬೇಕಾಗಿರೋ ಮಾರ್ಗ ಅಂದ್ರೆ ತನ್ನ ಒಂದು ಜೀವಿ ಅಪೇಕ್ಷೆ ಪಡ್ತಾರಂತ ಮಾರ್ಗ ತೋರ್ಸೋದು ಯಾವುದು? ಶ್ರೀಮದ್ ಭಾಗವತ. ಅದಕ್ಕೆ ಹೇಳ್ತಾರೆ ಸರ್ವ ಲೋಕೈರ ದೃಕ್ಪದ, ಎಲ್ಲಾ ಲೋಕಗಳಿಗೂ ಒಂದೇ ಒಂದು ಮಾರ್ಗ ಅಂದ್ರೆ ಅದು ಶ್ರೀಮದ್ ಭಾಗವತಂ, ಏಕೈಕ ಮಾರ್ಗ. ಈ ಮಾರ್ಗ ಬಿಟ್ರೆ ಬೇರೆ ಮಾರ್ಗಗಳಿಂದ ನಮ್ಗೆ ಏನಾಗುತ್ತೆ, ಜೀವಕ್ಕೆ ಆನಂದ ಆಗ್ಲಿ ಸಿಗಲ್ಲ, ಏನ್ ಬೇಕು ಅದಕ್ಕೆ ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಅದು ಸಿಗಲ್ಲ, ಏನ್ ಬಯಸ್ತಾ ಇದೆಯೋ ಅದು ಸಿಗಲ್ಲ. ಬೇರೆ ಎಲ್ಲ ಸಿಗುತ್ತೆ, ಆದ್ರೆ ಈ ಭೌತಿಕ ಪ್ರಪಂಚದಲ್ಲೇ ಇರೋಂಥದ್ದೆಲ್ಲ ಸಿಗುತ್ತೆ ಬೇರೆ ಶಾಸ್ತ್ರಗಳಿಂದ. ಆದ್ರೆ ಒಂದೇ ಒಂದು ಸರಿಯಾಗಿರೋ ಮಾರ್ಗ ತೋರಿಸ್ತಾ ಇರೋದಂದ್ರೆ ಶ್ರೀಮದ್ ಭಾಗವತಂ. ಸೊ ಸರ್ವ ಲೌಕಿಕ ದೃಕ್ಪದ. ಯಾವ ತರ ಸನಾತನ ಗೋಸ್ವಾಮಿ ಇದಕ್ಕೆ ಆಚಾರ್ಯ ಇರೋದು. ನೆನ್ನೆ ಹೇಳಿದ ಪಾಯಿಂಟ್ ಇಲ್ಲಿದೆ ನೋಡಿ. ನೆನ್ನೆ ಏನ್ ಹೇಳಿದೆ, ಶ್ರೀಮದ್ ಭಾಗವತಂದು ಮೊದಲನೇ ತರಗತಿಯ ಒಬ್ಬ ವ್ಯಕ್ತಿ ಅಂತಂದ್ರೆ ಯಾರು? ಶ್ರೀಮದ್ ಭಾಗವತಂ ಮೊದಲನೇ ಸೇವೆ ಮಾಡೋಂಥ ವ್ಯಕ್ತಿ ಯಾರು ಅಂತಂದ್ರೆ ಭಾಗವತಂ ಹೇಳೋರ್ನ ತಯಾರು ಮಾಡೋರು. ಇಲ್ಲಿ ನೋಡಿ,
ಇದೆಲ್ಲ ಬರೀಲಿಲ್ಲ ಅಂತಂದ್ರೆ ಭಾಗವತಂ ಏನ್ ಹೇಳ್ತಿದ್ದೋ ನಾವು? ಅಕಸ್ಮಾತ್ ಹೇಳೋರು ನಿಜಕ್ಕೂ ಶುದ್ಧ ಭಕ್ತರು ಹೇಳ್ಬೇಕಲ್ವಾ ಇದನ್ನ ಬೇರೆಯವ್ರಿಗೆ. ಸೊ ಏನ್ ಹೇಳ್ತಿದ್ರು? ಸೊ ಇದನ್ನೇ ನಿಜವಾಗಿ ಶುದ್ಧ ಭಕ್ತರು ಅಂದ್ರೆ ಶ್ರೀಮದ್ ಭಾಗವತಂ ಮೊದಲನೇ ಸೇವೆ. ಈ ನಮ್ಮ ಗೋಸ್ವಾಮಿಗಳು ಇರ್ಬೋದು, ಚೈತನ್ಯ ಮಹಾಪ್ರಭು ಇದ್ದಂತ ಸಂಗಡಿಗಿರ್ಬೋದು, ಏನ್ ಮಾಡಿದಾರೆ ಅವರು? ಶಾಸ್ತ್ರನ ಹೇಳಕ್ಕೋಸ್ಕರ, ಶ್ರೀಮದ್ ಭಾಗವತಂ ಹೇಳಕ್ಕೋಸ್ಕರ ತಯಾರು ಮಾಡ್ಕೊಟ್ಟಿದ್ದಾರೆ ಎಲ್ರು. ಏನೇನ್ ಬರ್ದಿದ್ದಾರೆ ನೋಡಿ. ಗಂಟೆ ಗಟ್ಲೆ ಮಾತಾಡ್ಬೋದು ಒಂದೊಂದು ಶಬ್ದದ ಬಗ್ಗೆ. ಬರೀ ಸಿದ್ಧಾಂತ ರತ್ನಾಢ್ಯ ಇದೆಯಲ್ಲ, ಇದನ್ನ ಗಂಟೆ ಗಟ್ಲೆ ಹೇಳ್ತಾರೆ ಆಚಾರ್ಯ. ಬಟ್ ನಮ್ಗ ಆ ಕೆಪಾಸಿಟಿ ಇಲ್ಲ. ಏನೋ ಒಂದ್ 2 ನಿಮಿಷ 3 ನಿಮಿಷ ಮಾತಾಡ್ಬೋದು ಅದ್ರ ಬಗ್ಗೆ ಅಷ್ಟೇ. ಸೊ ಆ ತರ ಈ ಶಬ್ದಗಳನ್ನ ಯೂಸ್ ಮಾಡಿ, ಸೊ ಇದು ತಯಾರು ಮಾಡೋ ರೀತಿ. ಶ್ರೀಮದ್ ಭಾಗವತಂ ವಾಚನ ಮಾಡೋರು ಹೇಳೋರ್ನ ತಯಾರು ಮಾಡೋ ರೀತಿ ಅಂದ್ರೆ ಇದು. ಓಕೆ. ಸೊ ಹೇಳ್ತಾರೆ ಲಾಸ್ಟ್ಗೆ ಮತ್ತೆ ತಿರ್ಗಾ 5ನೇ ಪಾಯಿಂಟ್ 4 ಆಯ್ತು. ಇದು ಸರ್ವಲೌಕಿಕ. ಮೊದಲನೇದು ಸರ್ವಶಾಸ್ತ್ರಾಬ್ಧಿ ಪಿಯೂಷ, 2ನೇದು ಸರ್ವ ವೇದೇಶು ಸತ್ಫಲ, 3ನೇದು ಸರ್ವಲೋಕೈಕ ದೃಕ್ ಸರ್ವ ಸಿದ್ಧಾಂತ ರತ್ನಾಢ್ಯ, 3ನೇದು, 4ನೇದು ಸರ್ವಲೋಕೈಕ ದೃಕ್ಪದ. ಇದು ಎಲ್ಲಾ ಲೋಕಕ್ಕೂ ಒಂದೇ ಮಾರ್ಗ ತೋರಿಸಂತದ್ದು. 5ನೇದು ಹೇಳ್ತಾರೆ ಸರ್ವ ಭಾಗವತ ಪ್ರಾಣ. ಇದರಲ್ಲಿ 5ನೇ ಪಾಯಿಂಟ್ ಅಲ್ಲಿ 3-4 ನೋಡಿದೆ. ಸರ್ವ ಭಾಗವತ ಪ್ರಾಣ, ಶ್ರೀಮದ್ ಭಾಗವತ ಪ್ರಭು. ಇದು ಯಾವ ತರ ಪ್ರಭೆ ಇದೆ ಅಂತಂದ್ರೆ ಸರ್ವ ಭಾಗವತ ಪ್ರಾಣ. 5ನೇ ಪಾಯಿಂಟು ಎಲ್ಲಾ ಭಾಗವತೋತ್ತಮರ ಅಂದ್ರೆ ಶ್ರೀಮದ್ ಭಾಗವತಂ ಏನ ವಾಚನ ಮಾಡ್ತಾರೆ, ಕೇಳ್ತಾರೆ, ಓದ್ತಾ ಇದಾರೆ, ಇವ್ರದೆಲ್ಲದು ಪ್ರಾಣ. ಶ್ರೀಮದ್ ಭಾಗವತ ಪ್ರಾಣ ಇದ್ದಂಗೆ, ಅಂದ್ರೆ ಸೋಲ್, ಆತ್ಮ ಇದ್ದಂಗೆ. ಸೊ ಆತ್ಮ ಇದ್ದಂಗೆ, ಆತ್ಮ ಇಲ್ಲ ಅಂತಂದ್ರೆ ಯಾವ ರೀತಿ ದೇಹ ಇರಲ್ವೋ ಅದೇ ತರ ಈ ಭಾಗವತಂ ಇಲ್ಲ ಅಂತಂದ್ರೆ ಭಕ್ತರಿಗೆ ಇರಕ್ಕಾಗೋದಿಲ್ಲ. ಬೇರೆ ಗ್ರಂಥಗಳೆಲ್ಲ ಇರ್ಬೋದು, ಆದ್ರೆ ಭಾಗವತಂ ಇಲ್ದಿರ ಅವ್ರ ಪ್ರಾಣ ಇರೋದಿಲ್ಲ. ಯಾಕೆ ಅಂತ ಮುಂದೆನೂ ಗೊತ್ತಾಗುತ್ತೆ ನಮ್ಗೆ ಇದರಲ್ಲಿ. ಸೊ ಈ ತರ ಎಲ್ಲಾ ಭಾಗವತೋತ್ತಮರ ಪ್ರಾಣ ಆಗಿರೋಂಥದ್ದು ಶ್ರೀಮದ್ ಭಾಗವತಂ. ಮತ್ತೆ ಶ್ರೀಮದ್ ಹೇಳ್ತಾರೆ ಶ್ರೀಮದ್ ಭಾಗವತ ಪ್ರಭು ಕಲಿ ವಾಂಚು ಆದಿತ್ಯ. ಯಾವ ರೀತಿ ಸೂರ್ಯ ಬಂದಾಗ ಕತ್ತಲೆ ನಾಶ ಆಗುತ್ತೋ ಅದೇ ರೀತಿ ಶ್ರೀಮದ್ ಭಾಗವತಂ ಬಂದಾಗ ಒಬ್ಬ ವ್ಯಕ್ತಿದು ಅಜ್ಞಾನ ನಾಶ ಆಗಿ ಅವನಿಗೆ ಜ್ಞಾನ ಮಾರ್ಗ ಸಿಗುತ್ತೆ ಅಂತ. ಶ್ರೀಮದ್ ಭಾಗವತಂ ಯಾವಾಗ ಉದಿತ ಆಗ್ತೋ ಅವಾಗ ಅವನಿಗೆ ಅಜ್ಞಾನ ಅನ್ನೋ ಕಥೆ. ಇದು ಶ್ರೀಮದ್ ಭಾಗವತಂದಲ್ಲೂ ಕೂಡ ಈ ಶ್ಲೋಕದ ಮುಖಾಂತರನೇ ಇವೆಲ್ಲ ಬರ್ತಾವೆ ವಿಷಯಗಳು. ಆದ್ರೆ ಸನಾತನ ಗೋಸ್ವಾಮಿ ಹುಡುಕಿ ಅದನ್ನ ಒಂದು ಕಡೆ ತಂದಿರೋದು, ಪಾಯಿಂಟ್ ಮುಖಾಂತರ, ಜಸ್ಟ್ ಒಂದೊಂದು ಕೋಟ್ ಮುಖಾಂತರ ತಂದಿರೋದು. ಇದನ್ನ ಶ್ಲೋಕದ ಮುಖಾಂತರನು ಶ್ರೀಮದ್ ಭಾಗವತಮಲ್ಲೇ ಬರುತ್ತೆ. ಮುಂದೆ ನಾವು ಓದ್ತಾ ಶ್ರೀಮದ್ ಭಾಗವತಂ ಮಹಿಮೆ ಶ್ರೀಮದ್ ಭಾಗವತಮಲ್ಲೂ ಬರುತ್ತೆ, ಎಲ್ಲಾ ಶಾಸ್ತ್ರಗಳಲ್ಲೂ ಬರುತ್ತೆ ಇದ್ರದ್ದು ಮಹಿಮೆ ಯಾವ ತರ ಇದೆ ಅಂತ. ಆದ್ರೆ ಇಲ್ಲಿ ಸನಾತನ ಗೋಸ್ವಾಮಿ ಒಂದೊಂದೇ ವರ್ಡಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಶ್ರೀಮದ್ ಭಾಗವತ ಪ್ರಭು ಇದ್ರ ಪ್ರಭೆ ಯಾವ ತರ ಇದೆ? ಕಲಿಯುಗದ್ದು ಸೂರ್ಯ ಇದ್ದಂಗೆ. 6ನೇ ಪಾಯಿಂಟಲ್ಲಿ ಹೇಳ್ತಾರೆ ಕಲಿಯುಗದ್ದು ಸೂರ್ಯ ಬಂದ್ರೆ ಯಾವ ತರ ಕತ್ತಲೆ ನಾಶ ಆಗುತ್ತೋ ಅದೇ ತರ ಶ್ರೀಮದ್ ಭಾಗವತಂ ಒಬ್ಬನ ಇದಕ್ ಬಂದಿದ್ದ ಜೀವನಕ್ಕೆ ಬಂದಿದ್ದ ತಕ್ಷಣ ಅವನೇನಾಗ್ತಾನೆ, ಅವನಲ್ಲಿ ಸೂರ್ಯ ಉದಯದಂಗೆ ಜ್ಞಾನ ಬರುತ್ತೆ. ಶ್ರೀಮದ್ ಭಾಗವತಂ. ಓಕೆ. ಮತ್ತೆ ಶ್ರೀಮದ್ ಭಾಗವತಂ ಈ ಕಲಿಯುಗದ ಕತ್ತಲನ ಇದೇ ಸನಾತನ ಗೋಸ್ವಾಮಿ 6ನೇ ಪಾಯಿಂಟ್ ಹೇಳ್ತಾರೆ ಶ್ರೀಮದ್ ಭಾಗವತಂದು ಈ ಭಾಗವತಂ ಯಾವ ತರ ಇದೆ? ಕಲಿಯುಗದ ಕತ್ತಲೆನ ಓಡಿಸಂತದ್ದು. ಕಲಿಯುಗದಲ್ಲಿ ಕತ್ತಲೆ ಯಾವುದು? ನಮ್ಗಿರಂತ ಅಜ್ಞಾನ, ಈ ನಮ್ಗಿರಂತ ಈ ಭೌತಿಕ ಇದು ಇರ್ಬೋದು, ಆಕಾಂಕ್ಷೆಗಳು ಇರ್ಬೋದು, ನಮ್ಗಿರಂತ ಈ ಭವಬಂಧನ, ಈ ಭೌತಿಕ ಪ್ರಪಂಚದಲ್ಲಿ ಕಲಿಯುಗದ ಏನಿಲ್ಲ ಎಂತದಿಲ್ಲ, ಎಲ್ಲಾ ತರ ಇದೆಲ್ಲ. ಸೊ ಈ ಕಲಿಯುಗದ ಕತ್ತಲೆ ಇದೆಯಲ್ಲ, ಇದನ್ನ ಹೋಗ್ಲಾಡ್ಸಂತದ್ದೇ ಶ್ರೀಮದ್ ಭಾಗವತಂ. ಶ್ರೀಮದ್ ಭಾಗವತಂ ಕಲಿಯುಗದ ಕತ್ತಲೆನ ಬೇರೆ ಇದರಲ್ಲಿ ಕತ್ತಲೆ ಓಡಿಸ್ಲಿಲ್ವಾ? ಎಲ್ಲಾ ಕಡೆ ಈಗ ಗೊತ್ತಾಗುತ್ತೆ ನಿಮ್ಗೆ. ಯಾರ್ಯಾರು ಯಾವಾಗ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಯಾವಾಗ ಹೇಳಿದ್ರು ಅನ್ನೋದ್ರಲ್ಲಿ ಇದು ಬರುತ್ತೆ. ಇದು ಕಲಿಯುಗದ ಕತ್ತಲೆನ ಓಡಿಸುತ್ತೆ, ದ್ವಾಪರ ಯುಗದ ಕತ್ತಲೆನ ಓಡಿಸುತ್ತೆ. ಅಲ್ಲೂ ಕೂಡ ಅಜ್ಞಾನ ಇತ್ತು, ಸತ್ಯಯುಗದಲ್ಲೂ ಅಜ್ಞಾನಗಳಿತ್ತು, ಅಲ್ಲೂ ಕೂಡ ಓಡಿಸಿದೆ. ಬರೀ ಕಲಿಯುಗದಲ್ಲ. ಸೊ ಎಸ್ಪೆಷಲಿ ನಿಜಕ್ಕೂ ನೋಡೋದಾದ್ರೆ ನಮ್ಮ ಈ ಕಲಿಯುಗದಲ್ಲಿ ಇದೊಂದೇ ಗ್ರಂಥ ಮುಖ್ಯವಾಗಿ ನಮ್ಮ ಕತ್ತಲೆ, ನಮ್ಮ ಅಜ್ಞಾನನ ಹೋಗ್ಲಾಡಿಸ್ತಾ ಇರೋದು. ಬೇರೆ ಗ್ರಂಥಗಳಿಂದ ಸಾಧ್ಯ ಆಗದಿರಂತ ಕೆಲಸನ ಈ ಶ್ರೀಮದ್ ಭಾಗವತಂ ಮಾಡ್ತಾ ಇದೆ. ಸೊ ಮತ್ತೆ 7ನೇದ್ರಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಪರಿವರ್ತಿತ. ಇದೇನ್ ಮಾಡ್ತಾ ಇದೆ? ನಮ್ಗೆ ಶ್ರೀಕೃಷ್ಣನ ಬದಲು ಪರಿವರ್ತ ಆಗಿ ನಮ್ಗೆ ಶ್ರೀಮದ್ ಭಾಗವತಂ. ಯಾವಾಗ ಕೃಷ್ಣ ಈ ಭೌತಿಕ ಪ್ರಪಂಚದಲ್ಲಿ ಲೀಲೆ ಮುಗಿಸಿ ಹೋದ್ರು ಅವಾಗ ಇವ್ರು ಕೇಳ್ತಾರೆ
ಋಷಿಮುನಿಗಳು ಸೂತ ಗೋಸ್ವಾಮಿನ ಕೇಳ್ತಾರೆ, ಇವಾಗ ಕೃಷ್ಣ ಲೀಲೆ ಮುಗಿಸಿ ಹುಟ್ಟೋದ, ಇವಾಗ ಧರ್ಮ ಯಾರ್ದು ಶರಣಾಗಿದೆ ಅಂತ ನೆನ್ನೆ ಚರ್ಚೆ ಮಾಡಿದ್ವಿ, ಯಾರ್ದು ಶರಣಾಗತಿ ಪಡೆದಿದೆ ಅಂತ. ಅವಾಗ ಹೇಳ್ತಾರೆ ಅವರು, ಶ್ರೀಮದ್ ಭಾಗವತಂ ಶರಣ ಪಡೆದಿದೆ ಧರ್ಮ ಅನ್ನೋದು. ಧರ್ಮ ಯಾರ ಮೇಲೆ ನಿಂತಿದೆ? ಅವಾಗ ಕೃಷ್ಣ ಇದೆ, ಕೃಷ್ಣ ಮೇಲೆ ನಿಂತಿತ್ತು ಧರ್ಮ ಅನ್ನೋದು. ಇವಾಗ ಧರ್ಮ ಅನ್ನೋದು ಯಾವ ರೀತಿ ಕೃಷ್ಣ ಇಲ್ಲ, ಯಾವ್ದ್ರ ಮೇಲೆ ನಿಂತಿದೆ? ಶ್ರೀಮದ್ ಭಾಗವತಂ. ಸೊ ಅಂದ್ರೆ ಅರ್ಥ ಏನು? ಕೃಷ್ಣನ ಬದ್ಲಿಗೆ ಏನಾಗಿದೆ ಇವಾಗ? ಶ್ರೀಮದ್ ಭಾಗವತಂ ಕೂತಿದೆ. ಕೃಷ್ಣ ಇಲ್ಲ, ಕೃಷ್ಣ ತನ್ನ ಶರೀರ ರೂಪದಲ್ಲಿ ಕೃಷ್ಣ ಸ್ವಯಂ ಧರ್ಮಜನಕ ಆಗಿರುವಂತ ಕೃಷ್ಣ ಇದ್ದ. ಅವನ್ ಕೃಷ್ಣನ ಬದ್ಲಿ ಇವಾಗ ಯಾರಿದ್ದಾರೆ? ಶ್ರೀಮದ್ ಭಾಗವತಂ ಇದೆ, ಸ್ವಯಂ ಕೃಷ್ಣ ಇದೆ. ಇದನ್ನ ಹೇಳ್ತಾರೆ ಸ ಗ್ರಂಥಾವತಾರ. ಆಕ್ಚುಲಿ ಕೃಷ್ಣಂದು ಬೇರೆ ಬೇರೆ ಅವತಾರಗಳಿದೆ ಅಲ್ವಾ? ಕೃಷ್ಣ ಅವತಾರದಲ್ಲಿ ಸ್ವಯಂ ಕೃಷ್ಣ ಬಂದ, ರಾಮ ಅವತಾರದಲ್ಲಿ ಮರ್ಯಾದೆ ಪುರುಷೋತ್ತಮ ಬಂದ, ನರಸಿಂಹ ರೂಪದಲ್ಲಿ ನರಸಿಂಹ ಆಗಿ ಬಂದ, ಅರ್ಧ ಮಾನವ ಅರ್ಧ ಸಿಂಹದ ರೂಪದಲ್ಲಿ ಬಂದ. ಮತ್ತೆ ಇವರು ಗ್ರಂಥನ ಬರೆಯಕ್ಕೋಸ್ಕರ ಸಾಹಿತ್ಯ ಅವತಾರವಾಗಿ ವೇದ ಮಹರ್ಷಿನೇ ಬಂದ್ರು. ಅದೇ ತರ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಅವತಾರಗಳು ಬಂದಿದೆ. ಭಗವಂತ ಇಂಥ ಅವತಾರ ಬಂದಿಲ್ಲ ಅಂತ ಇಲ್ವೇ ಇಲ್ಲ. ಅನಂತ ಕೋಟಿ ಬ್ರಹ್ಮಾಂಡಗಳಿದೆ. ಅನಂತ ಕೋಟಿ ಏನು? ಕಾಲ್ ಭಾಗ ಮಾತ್ರ ನಮ್ಮ ಬ್ರಹ್ಮಾಂಡ ಇರೋದು, ಮುಕ್ಕಾಲ್ ಭಾಗ ಆಧ್ಯಾತ್ಮಿಕ ಪ್ರಪಂಚ ಇರೋದು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಏನಿದೆ ಅನ್ಕೊಂಡಿದ್ರೆ? ಎಲ್ಲ ಒಂದೇ ತರ ಪ್ರಪಂಚ ಇದೆಯಾ? ಇಲ್ಲ, ಬೇರೆ ಬೇರೆ ಪ್ರಪಂಚ ಇದೆ. ನರಸಿಂಹ ದೇವ್ಗೊಂದು, ರಾಮನ್ಗೊಂದು, ಕೃಷ್ಣನ್ಗೊಂದು, ಸೊ ಬೇರೆ ಬೇರೆ ಈ ತರ. ಅಂದ್ರೆ ಒಂದೊಂದು ಅವತಾರಕ್ಕೂ ಒಂದೊಂದು ಗ್ರಹ ಇದೆ, ಅಂದ್ರೆ ಒಂದೊಂದು ಪ್ಲಾನೆಟ್ ಒಂದು ಗ್ರಹ ಇದೆ. ಸೊ ಈ ಗ್ರಹಗಳಲ್ಲಿ ಏನಿದೆ ಅಂದ್ರೆ ಭಗವಂತಂದು ಬೇರೆ ಬೇರೆ ವಿಧವಾಗಿರಂತ ಅವತಾರಗಳಿದೆ. ಇರುವೆನೂ ಕೂಡ ಇದ್ದಾನೆ ಭಗವಂತ, ಒಂದು ತಿಗಣೆನೂ ಕೂಡ ಇದ್ದಾನೆ, ಒಂದು ತಿಗಣೆ ರೂಪದಲ್ಲಿ ಇರೋಂತ ಒಂದು ಸಣ್ಣ ಜೀವಿದ್ದು ಕೂಡ ಒಂದು ಅವತಾರದ ಒಂದು ಧಾಮ ಇದೆ. ಏನೇನಿದೆ ಅದೆಲ್ಲ ಇದೆ. ಈಗ ವರಹಾಗ್ ಬಂದಿದ್ರು, ಅವ್ರದ್ದೊಂದು ಧಾಮ ಇದೆ. ಆಕ್ಚುಲಿ ವರಹಾಗ್ ಬಂದಿಲ್ಲ ಅಂತಂದ್ರೆ ನಮಗ್ ಸಾಧ್ಯನೇ ಇರ್ತಿಲ್ಲ. ವರಹ ಒಬ್ಬ ಭಗವಂತ ಆಗಕ್ ಸಾಧ್ಯ ಅಂತ ಬಂದು ತೋರಿಸಿದಾನೆ, ಇದೆ. ಆತರ ಈ ಶ್ರೀಮದ್ ಭಾಗವತಂ ಗ್ರಂಥ ಅವತಾರ. ಗ್ರಂಥದ ರೂಪದಲ್ಲೂ ಕೂಡ ಕೃಷ್ಣ ಅವತಾರ ತಗೋತಾನೆ. ಇದೇನ ಶ್ರೀಮದ್ ಭಾಗವತ, ಅದಕ್ಕೆ ಗ್ರಂಥ ಅವತಾರ. ಕೃಷ್ಣಂದು ಬೇರೆ ಪ್ರತಿ ಒಂದು ಇನ್ನೊಂದು ರೂಪ. ಸೊ ಹೇಳ್ತಾರೆ ಇದರಲ್ಲಿ ಕೊನೆಗೆ, ಕೃಷ್ಣ ಶ್ರೀಮದ್ ಭಾಗವತಂನ ಅವನೇ ಇಷ್ಟಪಡ್ತಾನೆ. ಏನ ಕೇಳಕ್ಕೆ, ಅದನ್ನ ಓದಕ್ಕೆ, ಮತ್ತೆ ಅದನ್ನ ಹೊಗಳಕ್ಕೆ ಕೃಷ್ಣನೇ ಇದಕ್ಕೆ ಆಸೆ ಪಡ್ತಾನಂತೆ. ಸ್ವಯಂ ಕೃಷ್ಣನೇ ಆಸೆ ಪಡ್ತಾನಂತೆ ಇದನ್ನ ಕೇಳಕ್ಕೆ, ಮತ್ತೆ ಇದ್ರ ಬಗ್ಗೆ ಹೇಳಕ್ಕೆ. ಮತ್ತೆ ನೋಡಿ, ಇದನ್ನ ಆಕ್ಚುಲಿ ವರ್ಣನೆ ಮಾಡಿದ್ ಯಾರು? ಸ್ವಯಂ ವೇದವ್ಯಾಸರು. ವೇದವ್ಯಾಸರು ಯಾರು? ಭಗವಂತ, ಸ್ವಯಂ ಭಗವಂತ. ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ಭಗವಂತ ಇದನ್ನ ಕೇಳಿದಾನೆ. ಮುಂದೆ ಬರುತ್ತೆ ಯಾರ್ಯಾರು ಹೇಳಿದ್ರು ಅಂತಲ್ಲ, ಕೃಷ್ಣನೇ ಕೇಳಂತ ಪರಿಸ್ಥಿತಿ ಬರುತ್ತೆ. ಈ ತರ ಶ್ರೀಮದ್ ಭಾಗವತಂ ಈ ತರ. ಅಂದ್ರೆ ಸಿಂಪಲ್ ಆಗಿ ಅಕಸ್ಮಾತ್ ನಾವು ಇದನ್ನ ಚರ್ಚೆ ಮಾಡಕ್ ಹೊರಟಾದಾಗ ಶ್ರೀಮದ್ ಭಾಗವತಂ ಯಾರು? ಇದೇನಿದು? ಮತ್ತೆ ಒಂದ್ಸರಿ ಹೇಳ್ತೀನಿ ನೋಡಿ. ಶ್ರೀಮದ್ ಭಾಗವತಂ ಸರ್ವ ಶಾಸ್ತ್ರಾಬ್ಧಿ ಪೀಯೂಷ, ಸರ್ವ ವೇದೇಶು ಸತ್ಫಲ, ಸರ್ವ ಸಿದ್ಧಾಂತ ರತ್ನಾಢ್ಯ, ಸರ್ವ ಲೌಕಿಕ ದೃಕ್ಪದ, ಸರ್ವ ಭಾಗವತ ಪ್ರಾಣ. ಸರ್ವ ಭಾಗವತ ಈ ಕಲಿಯುಗದ ಕತ್ತಲೆನ ಓಡ್ಸಕ್ ಬಂದಿರೋದು. ಸೂರ್ಯ ಇದ್ದಂಗೆ, ಸೂರ್ಯ ಸಮಾನ ಆಗಿದ್ದಂಗೆ. ಮತ್ತೆ ಕೃಷ್ಣನ ಬದಲು ಶ್ರೀಮದ್ ಭಾಗವತಂ ಇರೋದು. ಸೊ ಶ್ರೀಮದ್ ಭಾಗವತಂ ಮಹತ್ವ ನಾವು ಎಷ್ಟು ಅಗಾಧವಾಗಿದೆ ಅನ್ನೋದನ್ನ ಇದರಿಂದ. ಸೊ ಸನಾತನ ಗೋಸ್ವಾಮಿ ಪೂರ್ಣ ಪ್ರಮಾಣದಲ್ಲಿ ಶಾಸ್ತ್ರನ ಸ್ಟಡಿ ಮಾಡಿ ಚೈತನ್ಯ ಮಹಾಪ್ರಭುವ್ರಿಗೆ ಆದೇಶ ಮಾಡಿದಾಗ ಇದನ್ನೇ ಹೇಳೋದು. ನೋಡಿ, ನೀವು ಶಾಸ್ತ್ರ ಎಲ್ಲ ಅಭ್ಯಾಸ ಮಾಡಿ, ಅದ್ರಲ್ಲಿ ಇರೋದು ಎಷ್ಟು ಏನ್ ಬೇಕೋ ಅದನ್ನ ನೀವು ತೆಗೆದು ಬರ್ದಿಡಿ. ಅದನ್ನೇ ಇವರು ನಮ್ಮ ಗೋಸ್ವಾಮಿಗಳು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ಇವರೆಲ್ಲರೂ ಮಾಡಿರೋದು ಇದನ್ನೇ. ಶಾಸ್ತ್ರನ ಪೂರ್ಣ ಸ್ಟಡಿ ಮಾಡಿ ಅದ್ರಲ್ಲಿ ಇರೋಂಥದ್ದನ್ನ ನಮ್ಗೆ ಅಂದ್ರೆ ಶ್ರೀಮದ್ ಭಾಗವತಂ ರೂಪದಲ್ಲಿ ಬೇರೆ ಬೇರೆ ಗ್ರಂಥ ಇದರಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತಂನ ಮತ್ತೆ ತಿರ್ಗಾ ಕಂಪೈಲ್ ಮಾಡಿ ಶ್ರೀಮದ್ ಭಾಗವತಂಗಿನ್ನ ಮುಖ್ಯವಾಗಿರುವಂತ ಗ್ರಂಥಗಳನ್ನ, ಶ್ರೀಮದ್ ಭಾಗವತಂ ಹೆಂಗ್ ಅರ್ಥ ಮಾಡ್ಕೋಬೇಕು, ಅದ್ರ ಒಳಗಡೆ ಹೆಂಗೆ ಏನಿದೆ ಇದನ್ನೂ ಕೂಡ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಇದೇ ನಿಜಕ್ಕೂ ಶ್ರೀಮದ್ ಭಾಗವತಂದು ಮೊದಲನೇ ಹೇಳಿದ್ವಲ್ಲ, ಮೊದಲನೇ ತರಗತಿ ವಿದ್ಯಾರ್ಥಿ ಅಂದ್ರೆ ಅವ್ರನ್ನ ಭಾಗವತಂ ಸೇವೆ ಮಾಡೋರು ಮೊದಲನೇವ್ರು ಯಾರು ಅಂದ್ರೆ ಇಂಥವ್ರನ್ನ ನಾವು ಮಾಡ್ಬೇಕು. ಓಕೆ, ಈಗ ಎರಡನೇ ಪಾಯಿಂಟು, ವಾಟ್ ಈಸ್ ದ ಪರ್ಪಸ್ ಆಫ್ ಶ್ರೀಮದ್ ಭಾಗವತಂ? ಉದ್ದೇಶ ಏನು? ಶ್ರೀಮದ್ ಭಾಗವತಂದು ಉದ್ದೇಶ ಏನು? ಏನಕ್ಕೆ ಶ್ರೀಮದ್ ಭಾಗವತಂ ಹೇಳಲ್ಪಡ್ತಾ ಇದೆ? ಇದ್ರ ಉದ್ದೇಶ ಏನು?
ಗೊತ್ತಾಗಲ್ಲ ಇದು ಉದ್ದೇಶ ಏನು ಅಂದ್ರೆ. ಸೊ ಏನು ಉದ್ದೇಶ, ಇದನ್ನ 3ನೇ ಸ್ಕಂದ 8ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಕೂಡ ಹೇಳ್ಬಿಡ್ತಾರೆ. ಬೇರೆ ಬೇರೆ ಗ್ರಂಥಗಳು ಬೇರೆ ಬೇರೆ ತರ ಹೇಳಿದೆ. ಮತ್ತು ಶ್ರೀಮದ್ ಭಾಗವತಮಲ್ಲಿರೋ ಪರ್ಪಸ್ನೇ ತಗೊಂಡ್ರು ಕೂಡ, ಉದ್ದೇಶ ತಗೊಂಡ್ರು ಕೂಡ ಯಾವ ತರ ಇದೆ ನೋಡಿ. ಸೋಲೇಂದ್ರಿಯಾಣಂ ಕ್ಷುಲ್ಲ ಸುಖಾಯ ಮಹದ್ ದುಃಖ, ದುಃಖ ಮಹತ್ ಏನ್ ಹೇಳ್ತಾರೆ. ಸೋಲೇಂದ್ರಿಯಾಣ ಅಂದ್ರೆ ಈ ಇಂದ್ರಿಯ ಅಂದ್ರೆ ಒಬ್ಬ ಮನುಷ್ಯ, ಇಂದ್ರಿಯಾಣ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ಕ್ಷುಲ್ಲ ಸುಖಾಯ ಕಡಿಮೆ ಸುಖಕ್ಕೋಸ್ಕರ, ಅಲ್ಪ ಸುಖಕ್ಕೋಸ್ಕರ ಮಹತ್ ದುಃಖ ತಗೋತಾನೆ. ದುಃಖ ಮಹತ್, ದುಃಖನ ಮಹತ್ ದುಃಖ ತಗೋತಾನೆ. ಈ ಕಲಿಯುಗದಲ್ಲಿ ಜನ ಎಸ್ಪೆಷಲಿ ಮಾನವ ಏನ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಸುಖಕ್ಕೋಸ್ಕರ ಮಹತ್ ದುಃಖ ತಗೋತಾ ಇದ್ದಾನೆ. ಇದನ್ನ ಗತಾಯಂ ವಿರಹಾಯ ತಸ್ಯ ವಿರಮಹಾಯ ತಸ್ಯ, ಇದನ್ನ ಇದಕ್ಕೊಂದು ಫುಲ್ ಸ್ಟಾಪ್ ಇಡೋದು ಯಾವುದು, ಶ್ರೀಮದ್ ಭಾಗವತ. ಯಾವುದು ಫುಲ್ ಸ್ಟಾಪ್ ಇಡ್ತಾ ಇದೆ, ಕಡಿಮೆ ಸುಖಕ್ಕೋಸ್ಕರ ಮಹಾ ದುಃಖ ತುಂಬಾ ದುಃಖ ತಗೊಳ್ಳೋದಕ್ಕೋಸ್ಕರ ಒಂದು ಫುಲ್ ಸ್ಟಾಪ್ ನ ಇಡ್ತಾರಂತ ಗ್ರಂಥ ಶ್ರೀಮದ್ ಭಾಗವತ. ಇದ್ರ ಉದ್ದೇಶ, ಇದು ಶ್ರೀಮದ್ ಭಾಗವತ ಉದ್ದೇಶ. ಕಡಿಮೆ ಸುಖಕ್ಕೋಸ್ಕರ ತುಂಬಾ ದುಃಖ ತಗೊಳ್ಳೋಣ, ತುಂಬಾ ಅಂದ್ರೆ ಅಗಾಧವಾಗಿರೋಂಥ ದುಃಖ ತಗೊಳ್ಳೋಣ. 1% ಇಲ್ಲ ಸುಖ, ಈ 99% ಎಲ್ಲ ಪೂರಿ ದುಃಖನೇ ಇರೋದು. ಇದಕ್ಕೋಸ್ಕರ ಫುಲ್ ಸ್ಟಾಪ್ ಇಡ್ತೇವೆ. ಪ್ರವರ್ತತೆ ಭಾಗವತ ಪುರಾಣ, ಪ್ರವರ್ತತೆ ಅದೇ ಇದು ಬೆಳಕಿಗೆ ಬಂತು. ಭಾಗವತ ಪುರಾಣ ಅನ್ನೋದು ಇದಕ್ಕೋಸ್ಕರ ಬೆಳಕಿಗೆ ಬಂತು. ಯದ್ ಸಾಕ್ಷಾತ್ ಭಗವಾನ್ ಋಷಭ್ಯ, ಇದನ್ನ ಯಾರು ಹೇಳಿದ್ರೆ, ಸ್ವಯಂ ಭಗವಂತನೇ ಹೇಳ್ತಾ ಇರೋದು, ಬೇರೆ ಯಾರು ಅಲ್ಲ. ಏನಂತ, ನೀವು ಈ ಸಣ್ಣ ಸುಖಕ್ಕೋಸ್ಕರ ಮಹತ್ ದುಃಖ ತಗೋಬೇಡಿ ಅಂತ ಅದನ್ನ ಫುಲ್ ಸ್ಟಾಪ್. ಅದಕ್ಕೋಸ್ಕರ ಒಂದು ವಿರಹಾಯ ಅಂತಂದ್ರೆ ಅದಕ್ಕೊಂದು ವಿರಾಮ ಹೇಳಕ್ಕೆ ಶ್ರೀಮದ್ ಭಾಗವತಮು ರಚನೆ ಆಗಿದೆ ಅಂತ ಹೇಳ್ತಾರೆ. ಸೊ ಇದು ಮುಖ್ಯ ಪರ್ಪಸ್. ಎಷ್ಟೊಂದು ಪರ್ಪಸ್ ಇದೆ, ಎಷ್ಟೊಂದು ಉದ್ದೇಶಗಳಿದೆ ಶ್ರೀಮದ್ ಭಾಗವತಮ್ದು. ಸೊ ನಮ್ದು ಕಲಿಯುಗದ ಕತ್ತಲೆ ಓಡಿಸೋಕ್ಕೋಸ್ಕರ, ನಮ್ದು ಅಂಧಕಾರನ ಓಡಿಸೋಕ್ಕೋಸ್ಕರ ಕಲಿಯುಗ ಇರೋದು, ಶ್ರೀಮದ್ ಭಾಗವತಂ ಬಂದಿದ್ದು ಎಲ್ಲ ಇದೆ. ಆದ್ರೆ ಮುಖ್ಯ ಉದ್ದೇಶ ಏನು, ಒಬ್ಬ ಮನುಷ್ಯ ಸಣ್ಣ ಸುಖಕ್ಕೋಸ್ಕರ ದೊಡ್ಡ ದುಃಖ ತಗೋತಾ ಇದ್ದಾನೆ. ಇವತ್ತು ನಾವು ಮಾಡ್ತಾ ಇರೋದು ಇದನ್ನೇ, ಮೇನ್ ಮುಖ್ಯವಾಗಿರೋ ಪಾಯಿಂಟ್ ಅಲ್ಲಿ ಇದನ್ನೇ ಮಾಡ್ತಾ ಇರೋದು. ಬೇರೆ ಬೇರೆದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಆದ್ರೆ ಮುಖ್ಯ ಉದ್ದೇಶ ನಮ್ದು ಈ ತರ ಆಗ್ಬಿಟ್ಟಿದೆ. ಇದನ್ನ ಸ್ಟಾಪ್ ಮಾಡಕ್ಕೋಸ್ಕರ, ಇದನ್ನ ಒಂದು ವಿರಮಾಯ ಮಾಡಕ್ಕೋಸ್ಕರ ಶ್ರೀಮದ್ ಭಾಗವತಂ ಹುಡ್ತು. ಇದನ್ನ ತಡೆಯಕ್ಕೋಸ್ಕರ ಶ್ರೀಮದ್ ಭಾಗವತಂ ಹುಡ್ತು ಅಂತ ತುಂಬಾ ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳ್ತಾರೆ. ಸೊ ಮುಂದೆನೂ ಬರುತ್ತೆ ಶ್ರೀಮದ್ ಭಾಗವತಂ ಉದ್ದೇಶ ಏನು ಅಂತ. ಮೊದಲನೇ ಮಂಗಳಾಚರಣ ಶ್ಲೋಕದಲ್ಲಿ ಹೇಳ್ಬಿಡುತ್ತೆ, 2ನೇ 3ನೇ ಶ್ಲೋಕದಲ್ಲಿ ಇದ್ರ ಉದ್ದೇಶ ಏನು ಅಂತ ಅಲ್ಲೂ ಹೇಳುತ್ತೆ. ಅದರದ್ದು ಮುಖ್ಯ ಒಂದು ಇದು ಶ್ರೀಮದ್ ಭಾಗವತಂ ಅಲ್ಲಿ ಇರೋದು, ಇದು ಉದ್ದೇಶ. ಸೊ 3ನೇ ಪಾಯಿಂಟ್ ಏನು, ಇದು ಯಾರ್ಯಾರಿಂದ ಹೇಳಲ್ಪಡ್ತು, ಯಾವ್ಯಾವ ಟೈಮಲ್ಲಿ ಇದನ್ನ ಹೇಳಲ್ಪಡ್ತು ಅಂತ. ಮತ್ತೆ ಹೇಳುವಾಗ ಸಂದರ್ಭ ಯಾವ ತರ ಇತ್ತು, ಯಾವ್ಯಾವ ಸಂದರ್ಭದಲ್ಲಿ ಇದನ್ನ ಕೇಳಲ್ಪಟ್ರು, ಇದ್ರೂ ತುಂಬಾ ಮುಖ್ಯವಾಗಿದೆ. ಸೊ ಯಾರ್ಯಾರಿಗೆ ಹೇಳಿದ್ರು ಶ್ರೀಮದ್ ಭಾಗವತ. ಇದುವರೆಗೆ ನಮ್ಗೆ ಈ ಶ್ರೀಮದ್ ಭಾಗವತಂ ಸಿಗ್ತಾ ಇರೋದು ಯಾರಿಂದ, ಮತ್ತೆ ಇದು ಎಷ್ಟನೇ ಇದು, ಮತ್ತೆ ಯಾವ ಸಂದರ್ಭದಲ್ಲಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿಗ್ತಾ ಇದೆಯಲ್ಲ, ಇದು ತುಂಬಾ ಮುಖ್ಯವಾಗಿರುತ್ತೆ. ನೋಡೋಣ ಯಾವ ತರ ಇದೆ ಅಂತ. ಮೊದಲಿಗೆ ಬ್ರಹ್ಮನಿಗೆ ಇದು ಕೃಷ್ಣ ಬ್ರಹ್ಮನಿಗೆ ಮೊದಲಿಗೆ ಇದು ಈ 2-3 ಪಾಯಿಂಟ್ ಇರೋದು. ವೇದವ್ಯಾಸರು ಇದನ್ನ ಕಂಪೈಲ್ ಮಾಡಿ ಲಿಖಿತ ರೂಪದಲ್ಲಿ ಬರೆಯಕ್ ಮುಂಚೆ ಇದ್ದಂತ ಇದು ಹೇಳ್ತಾ ಇರೋದು. ಶ್ರೀಮದ್ ಭಾಗವತ ಅದಕ್ಕಿಂತ ಮುಂಚೆನೂ ಇತ್ತು. ಯಾವಾಗ ಅದು ಲಿಖಿತ ರೂಪದಲ್ಲಿ ಬರಕ್ ಮುಂಚೆನೂ ಇತ್ತು, ಬಟ್ ಬಾಯಿಂದ ಬಾಯಿಗಿತ್ತು. ಗುರು ಶಿಷ್ಯ ಪರಂಪರೆಯಿಂದ ಬರುತ್ತಲ್ಲ, ಬಾಯಿಂದ ಬಾಯಿಗಿತ್ತು, ಅವಾಗ್ಲೂ ಇತ್ತು. ಅಂದ್ರೆ ಶ್ರೀಮದ್ ಭಾಗವತಂನ ಒಂದು ಇದಲ್ಲ, ಸಪ್ರೇಟ್ ಆಗಿ ಬರ್ದಿದ್ದಲ್ಲ, ಎಲ್ಲಾ ಇದರಿಂದ ತಂದು ಮಾಡಿದು ಅಂತ ಹೇಳ್ತೀವಲ್ಲ, ಎಲ್ಲಾ ಇದರಿಂದ ತಂದು ಒಂದು ಕಂಪೈಲ್ ಮಾಡಿದ್ದು ಅಂತ ಹೇಳ್ತೀವಲ್ಲ. ಸೊ ಅಂದ್ರೆ ಇದು ಮುಂಚೆನೂ ಇತ್ತು. ಡೀಟೇಲ್ ಆಗಿ ಹೇಳಿರ್ಬೋದು, ಇಲ್ಲ ಸ್ವಲ್ಪ ಹೇಳಿರ್ಬೋದು, ಒಂದು ಮುಂಚೆ ಇತ್ತು ಇದು. ಸೊ ಅದು ಯಾವ್ಯಾವ ಸಂದರ್ಭದಲ್ಲಿ ಇದಕ್ಕೆ ಕಂಪೈಲ್ ಮಾಡಕ್ ಮುಂಚೆ ಹೇಳಿದ್ರು ಅಂತ. ಮೊದಲು ಬ್ರಹ್ಮನಿಗೆ ಶ್ರೀಮದ್ ಭಾಗವತಂನ ಸ್ವಯಂ ಭಗವಂತ ವಿಷ್ಣು ಇದನ್ನ ಹೇಳ್ತಾರೆ. ಎಷ್ಟು ಶ್ಲೋಕ, ಬರೀ 4 ಶ್ಲೋಕ, ಚತುರ್ಶ್ಲೋಕಿ ಭಾಗವತಂ ಅಂತ ಹೇಳ್ತಾರೆ. ಎಷ್ಟನೇ ಅಧ್ಯಾಯ, 2ನೇ ಸ್ಕಂದ 9ನೇ ಅಧ್ಯಾಯ 33ರಿಂದ 36ನೇ ಶ್ಲೋಕ, 33, 34, 35, 36 ಈ 4 ಶ್ಲೋಕ. ಇದನ್ನ ಚತುರ್ಶ್ಲೋಕಿ ಭಾಗವತಂ ಅಂತ ಹೇಳ್ತಾರೆ. ಅಂದ್ರೆ ಭಾಗವತಂದಲ್ಲೇ 4 ಶ್ಲೋಕ ಇದು. ಇಡೀ ಭಾಗವತಂನ ಈ 4 ಶ್ಲೋಕದಲ್ಲಿ ಕೃಷ್ಣ ಬ್ರಹ್ಮನ್ಗೆ ಹೇಳ್ತಾರೆ. ಇವತ್ತು ಕೂಡ 4 ಶ್ಲೋಕ ಭಾಗವತಮಲ್ಲಿ ಇದೆ. ಅದನ್ನ ಸಂಪೂರ್ಣವಾಗಿ ಏನಾದ್ರು ಅರ್ಥ ಮಾಡ್ಕೊಂಡ್ರೆ ಕರೆಕ್ಟಾಗಿ ನಮ್ಗೆ ಇಡೀ ಭಾಗವತಮಲ್ಲಿ ಏನಿದೆ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಸಂಕ್ಷಿಪ್ತವಾಗಿ ಈ 4 ಶ್ಲೋಕದಿಂದ ಬ್ರಹ್ಮ ಅರ್ಥ ಮಾಡ್ಕೊಂಡ.
ಬ್ರಹ್ಮನಿಗೆ 4 ಶ್ಲೋಕನೇ ಸಾಕಾಗಿತ್ತು. ಯಾಕೆಂತಂದ್ರೆ ಅವನಿಗೆ 4 ತಲೆ ಇತ್ತು, ಮತ್ತೆ ಅಷ್ಟೊಂದು ಬುದ್ಧಿವಂತ ಆಗಿದ್ದ, ಅರ್ಥ ಮಾಡ್ಕೊಂಡು. ಅದಕ್ಕೆ ನಮ್ಮಂತವ್ರಿಗೆ ಇದೇನಾಯ್ತು, ಕೊನೆಗೆ ಲಾಸ್ಟಿಗೆ ಬರೋಷ್ಟರಲ್ಲಿ 18,000 ಶ್ಲೋಕ ಆಗಿ ಪರಿವರ್ತನೆ ಆಯ್ತು. 18,000 ಶ್ಲೋಕನೂ ಸಾಕಾಗ್ಲಿಲ್ಲ. ಪ್ರಭುಪಾದ ಅದಕ್ಕೋಸ್ಕರ ಪೇಜ್ ಗಟ್ಲೆ ಭಾವಾರ್ಥ ಬರ್ದಿದ್ರು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಬ್ರಹ್ಮನ್ಗೆ 4 ಶ್ಲೋಕದಲ್ಲಿ ಇದನ್ನ ಮೊದಲು ಹೇಳಿದ್ದು. ಟೋಟಲಿ ಇದರಲ್ಲಿ ಆಕ್ಚುಲಿ 18,000 ಶ್ಲೋಕ ಅಂದಿವಲ್ಲ, ಆಕ್ಚುಲಿ 17,994, 6 ಶ್ಲೋಕ ಕಡಿಮೆ 18,000 ಶ್ಲೋಕಕ್ಕೆ ಇರೋದು ಶ್ರೀಮದ್ ಭಾಗವತ. ಎಷ್ಟು ಅಧ್ಯಾಯ ಅಂತ ಇದೆ, ಎಷ್ಟು ವರ್ಡ್ ಅಂತಾನು ಕೆಲವು ಜನ ಹೇಳ್ತಾರೆ. ಸೊ ಅದನ್ನ ನಾವು 18,000 ಶ್ಲೋಕ ಅಂತ ಟೋಟಲ್ ಆಗಿ ಹೇಳ್ತೇವೆ. ಸೊ ಇದು ಯಾವ ಸಂದರ್ಭದಲ್ಲಿ ಹೇಳಿದ, ಬ್ರಹ್ಮ ಯಾವ ತರದ ಸಂದರ್ಭದಲ್ಲಿ ಇದೆ ಇದು ಹೇಳ್ಬೇಕಾದ್ರೆ, ಬ್ರಹ್ಮನಿಗೆ ಯಾವುದೇ ಜ್ಞಾನ ಇರ್ಲಿಲ್ಲ. ಅವನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಬಂದ ಅವನು ತಾವರೆ ಮೇಲೆ ಭಗವಂತ ನಾಭಿಯಿಂದ ಬಂದಂತ ಕಮಲದ ಮೇಲೆ ಬ್ರಹ್ಮ ಬಂದಾಗ ಬ್ರಹ್ಮನಿಗೆ ಏನ್ ಮಾಡ್ಬೇಕು, ಎಲ್ಲ ಕಡೆ ಕತ್ಲೆ ಕಾಣಿಸ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಶ್ರೀಮದ್ ಭಾಗವತಂ ಹೇಳಲ್ಪಡ್ತು ನೋಡಿ. ಅಂದ್ರೆ ಶ್ರೀಮದ್ ಭಾಗವತಂ ಎಲ್ಲೆಲ್ಲಿ ಹೇಳಲ್ಪಟ್ಟಿದ್ಯೋ ಅವ್ರಿಗೆ ಏನಾಗಿದೆ, ಸ್ವಲ್ಪ ಹೆಚ್ಚು ಕಡಿಮೆನೇ ಇತ್ತು. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಇಲ್ಲ ದಿಗ್ಭ್ರಮೆಯಲ್ಲಿ ಇದ್ರು, ಇಲ್ಲ ಕನ್ಫ್ಯೂಷನ್ ಎಲ್ಲ ಇದ್ರು. ಇಂಥ ಸಂದರ್ಭದಲ್ಲಿ ಭಾಗವತಂ ಹೇಳಲ್ಪಟ್ಟಿದ್ದು ಮೊದಲಿಗೆ ಬ್ರಹ್ಮನ್ಗೆನೆ ಈ ತರ ಆಗಿದೆ. ಸೊ ಅಂತ ಸಂದರ್ಭದಲ್ಲಿ ಭಾಗವತಂ ಹೇಳಿದ್ದು ಭಗವಂತ ಬ್ರಹ್ಮನ್ಗೆ. ಓಕೆ, ಮೊದಲನೇ ಸಂದರ್ಭ. ಇದನ್ನ ಎರಡನೇ ಸರಿ ಹೇಳಿದ್ದೆ. ಯಾವುದು? 4 ಕುಮಾರರು, ಬ್ರಹ್ಮನ್ ಮಕ್ಕಳು, ಸನಾತನ ಗೋಸ್ವಾಮಿ, ಸನಾತನ, ಸನಾನಂದ, ಸನಕ, ಸನತ್ ಕುಮಾರ. ಇದನ್ನ ಶಂಕರ್ಷಣ ಭಗವಂತನ ಇನ್ನೊಂದು ಅವತಾರ ಇದೆಯಲ್ಲ, ಶಂಕರ್ಷಣ. ಈ ಶಂಕರ್ಷಣನಿಂದ ಈ 4 ಕುಮಾರರಿಗೆ ಹೇಳಲ್ಪಡ್ತು. 4 ಕುಮಾರ. ಈ 4 ಕುಮಾರರು ಯಾವ ತರ ಇದ್ರು ಅಂದ್ರೆ, ಅದಕ್ಕಿಂತ ಮುಂಚೆ ತುಳಸಿ ಸುಗಂಧ ಪಡೆದು ಅವರು ಬ್ರಹ್ಮವಾದಿಗಳಾಗಿದ್ರು. ಅವ್ರಿಗೆ ಭಗವಂತನ ಬಗ್ಗೆ ಸ್ಪಷ್ಟ ಚಿತ್ರಣ ಇರ್ಲಿಲ್ಲ, ನಿರಾಕಾರ ರೂಪದಲ್ಲಿ ಅವರಿದ್ರು. ಅವ್ರದ್ದು ತುಳಸಿದು ಸುಗಂಧ ಪಡೆದು ಅವರು ಭಗವಂತನ ಶುದ್ಧ ಭಕ್ತರಾದ ಅಂತ ಹೇಳಿದ್ದೆ. ಮತ್ತೆ ಕೂಡ ಅವ್ರದ್ದು ಇನ್ನೂ ಚೆನ್ನಾಗಿ ಅವ್ರಿಗೆ ಈ ಒಂದು ಇದನ್ನ ಹೋಗ್ಲಾಡ್ಸಕ್ಕೋಸ್ಕರ ಶಂಕರ್ಷಣ ಈ 4 ಕುಮಾರರಿಗೆ ಶ್ರೀಮದ್ ಭಾಗವತಂನ ಹೇಳ್ತಾರೆ. ಇದನ್ನು ಕೂಡ ಯಾವಾಗ ಸತ್ಯಯುಗದಲ್ಲೇ ನಡೆದಿರೋಂತ ಘಟನೆ. ಸತ್ಯಯುಗದಲ್ಲೇ ಇದನ್ನ ಹೇಳಿರೋದು. ಶ್ರೀಮದ್ ಭಾಗವತಂನ ಇವ್ರಿಗೆ ಯಾರಿಗೆ? ಸಂಕರ್ಷಣ. ಇದು ಎರಡನೇ ಶ್ರೀಮದ್ ಭಾಗವತಂ ಹೇಳಲ್ಪಟ್ಟಿದ್ದು. ಭಗವಂತ ಸಂಕರ್ಷಣನಿಂದ 4 ಜನ ಕುಮಾರರಿಗೆ ಹೇಳಲ್ಪಟ್ಟಿದ್ದು ಸೆಕೆಂಡ್ ಟೈಮ್. 4ನೇ ಈ 4 ಕುಮಾರರು. ಈ 4 ಕುಮಾರರು ಇದನ್ನ ಮತ್ತೆ ತಿರ್ಗಿ ಸಾಂಖ್ಯಾಯನ ಮುನಿಗೆ ಹೇಳ್ತಾರೆ. ಸಾಂಖ್ಯಾಯನ ಮುನಿಗೆ ಹೇಳ್ತಾರೆ ಇದನ್ನ. ಈ 4 ಕುಮಾರರು ಇದನ್ನ ವಿಜ್ಞಾನನ ಸಾಂಖ್ಯಾಯನ ಮುನಿಗೆ ಹೇಳ್ತಾರೆ. ಈ ಸಾಂಖ್ಯಾಯನ ಮುನಿ ಇದು ಅವ್ರ ಶಿಷ್ಯರಾಗಿರುವಂತ ಬೃಹಸ್ಪತಿ ಮತ್ತೆ ಪರಾಶರ ಮುನಿಗಳಿಗೆ ಹೇಳ್ತಾರೆ. ಸಾಂಖ್ಯಾಯನ ಮುನಿಯಿಂದ ಬೃಹಸ್ಪತಿ ಅಂದ್ರೆ ದೇವತೆಗಳ ಗುರು ಅವರು, ಮತ್ತೆ ಪರಾಶರ ಮುನಿ ವೇದವ್ಯಾಸರ ತಂದೆ, ಇವ್ರಿಗೆ ಹೇಳ್ತಾರೆ. ಯಾರು? ಈ ಸಾಂಖ್ಯಾಯನ ಮುನಿ. ಇವರು ಪರಾಶರ ಮುನಿಗಳು ಇದನ್ನ ಮೈತ್ರೇಯ ಮುನಿಗೆ ಹೇಳ್ತಾರೆ. ಮೈತ್ರೇಯ ಮುನಿ ಇದನ್ನ ವಿದುರಂಗೆ ಹೇಳ್ತಾರೆ. ಇದು ಸಂದರ್ಭ ಇದಿರ್ಲಿದೆ ನಮ್ಮ ಶ್ರೀಮದ್ ಭಾಗವತಂನಲ್ಲಿ ಇದೆ, ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಇದು ಪೂರ್ಣ ಪ್ರಮಾಣದಲ್ಲಿ ಹೇಳಿರ್ಬೋದು, ಇಲ್ಲಿವರೆಗೂ ಪೂರ್ಣ ಪ್ರಮಾಣದಲ್ಲಿ ಇರ್ಬೋದು, ಇಲ್ಲ ಸ್ವಲ್ಪ ಭಾಗ ಹೇಳಿರ್ಬೋದು. ಶ್ರೀಮದ್ ಭಾಗವತಂ ಹೇಳಲ್ಪಟ್ಟಿದೆ ಅಂತೂ. ಎಷ್ಟು ಹೇಳಿದ್ರು ಅಂತ ಹೇಳಿಲ್ಲ. ಮೈತ್ರೇಯ ಮುನಿಗೂ ವಿದುರಂಗಿ ಹೇಳೋದ ಮೈತ್ರೇಯ ಮುನಿ ಕೂಡ ಅಷ್ಟೇ ಇದೆ. ಸೊ ಅದಕ್ಕೆ ಇಲ್ಲಿ ನಮ್ಮ ಮೇಲ್ಕೋಟೆಯಲ್ಲಿ ಒಂದು ಸ್ಥಳ ಇದೆ, ಅದಕ್ಕೆ ಪರಾಶರ ಮುನಿ ಅಂತ ಹೇಳ್ತಾರೆ. ಪರಾಶರ ಮುನಿಗಳು ಇದನ್ನ ಇವ್ರಿಗೆ ಹೇಳಿದಂತ ಇವರು ಮೈತ್ರೇಯ ಮುನಿಗೆ ಹೇಳಿದಂತ ಮೈತ್ರೇಯ ಕುಂಡ ಅಂತಾನೂ ಇದೆ, ಪರಾಶರ ಕುಂಡ ಅಂತಾನೂ ಇದೆ. ಸೊ ಈ ಕುಂಡದ ಹತ್ರ ಈ ಶ್ರೀಮದ್ ಭಾಗವತಂನ ಹೇಳಿದ್ರು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಇಲ್ದಿರ್ಬೋದು, ಯಾವ್ದೋ ಒಂದು ಸಂದರ್ಭದಲ್ಲಿ ಯಾವ್ದೋ ಒಂದು ವಿಷಯನ ಹೇಳಿರ್ಬೋದು. ಸೊ ಈ ಕುಂಡದು ಈ ಹೆಸರು ಇದು ಮೈತ್ರೇಯ ಕುಂಡ ಅಂತ ಹೇಳ್ತಾರೆ. ಅಲ್ಲಿ ಮೈತ್ರೇಯ ಮುನಿಗಳು ಪರಾಶರ ಮುನಿಯಿಂದ ಶ್ರೀಮದ್ ಭಾಗವತಂನ ವಾಚನ ಮಾಡೋದಂತ ಕಥೆ ಇದೆ. ಸೊ ಅದೇ ತರ ಮೈತ್ರೇಯ ಮುನಿಗಳು ಇದನ್ನ ವಿದುರಂಗಿ ಹೇಳ್ತಾರೆ. ಇದು ಡೀಟೇಲ್ ಆಗಿ ನಮ್ಮ ಭಾಗವತಂ. ಇಲ್ಲಿವರೆಗೂ ಇದು ವೇದವ್ಯಾಸರು ಕಂಪೈಲ್ ಮಾಡಕ್ಕೆ ಮುಂಚೆ ಬಂದಂತ ಘಟನೆಗಳು. ಎಲ್ಲೆಲ್ಲಿದೆ? ಬ್ರಹ್ಮನಿಗೆ ಭಗವಂತ 4 ಶ್ಲೋಕದಲ್ಲಿ ಹೇಳಂತದ್ದು, ನಾರಾಯಣ 4 ಶ್ಲೋಕದಲ್ಲಿ ಹೇಳಂತದ್ದು, ಮತ್ತೆ 4 ಕುಮಾರರಿಗೆ ಶಂಕರ್ಷಣ ಭಗವಂತ ಹೇಳಂತ ಸಂದರ್ಭ. 4 ಕುಮಾರರು ಇದನ್ನ ಮತ್ತೆ ಸಾಂಖ್ಯಾಯನ ಮುನಿಗೆ ಹೇಳ್ತಾರೆ. ಸಾಂಖ್ಯಾಯನ ಮುನಿ ಇದನ್ನ ಬೃಹಸ್ಪತಿ ಮತ್ತೆ ಪರಾಶರ ಮುನಿಗೆ ಹೇಳ್ತಾರೆ. ಪರಾಶರ ಮುನಿಗಳು ಇದನ್ನ ಮೈತ್ರೇಯ ಮುನಿಗೆ ಹೇಳ್ತಾರೆ. ಮೈತ್ರೇಯ ವಿದುರಂಗೆ ಹೇಳ್ತಾರೆ. ಇಲ್ಲಿವರೆಗೂ ಏನೋ ಇದು ಬಾಯಿಂದ ಬಂದಿರೋದು, ಇದು ಕಂಪೈಲ್ ಆಗಿಲ್ಲ. ಇದು ಇನ್ನೂ ಶ್ರೀಮದ್ ಭಾಗವತಂ ಕಂಪೈಲ್ ಆಗಿ
ನಮ್ಮ ಇದಕ್ಕೆ ಬಂದಿಲ್ಲ. ಯಾವುದು ನಮ್ಮ ರೈಟಿಂಗ್ ಅಲ್ಲಿ ಬಂದಿಲ್ಲ, ವೇದವ್ಯಾಸರು ಬರ್ದಿಲ್ಲ. ಸೊ ಇವಾಗ ಇಲ್ಲಿಂದ ಮುಂದೆ ವೇದವ್ಯಾಸರು ಬರ್ದಂಥದ್ದು. ಸೊ ನೆಕ್ಸ್ಟ್ ಶ್ರೀಮದ್ ಭಾಗವತಮ್ ಯಾವಾಗ ವೇದವ್ಯಾಸರ ಅವತಾರ ಆಯ್ತು ಅವಾಗ ಕಲಿಯುಗ ಪ್ರಾರಂಭ ಆಯ್ತು. ಯಾವಾಗ ಕೃಷ್ಣ ಬಂದು ಅಂದ್ರೆ ಕಲಿಯುಗ ಪ್ರಾರಂಭ ಆಯ್ತಲ್ಲ, ಅವಾಗ ವೇದವ್ಯಾಸರು ನೋಡಿದ್ರು. ಸೊ ಈ ಕಲಿಯುಗಕ್ಕೆ ಇವಾಗ ನಾವು ಈ ತರ ಇದರಿಂದ ಆಗೋದಿಲ್ಲ. ಯಾಕೆಂದ್ರೆ ಕಲಿಯುಗ ಬಂದು ಏನು ಪ್ರಾಯಣ ಅಲ್ಪಾಯುಷಂ ಸಭ್ಯ ಯುಗೆ ಅಸ್ಮಿನ್ ಕಲಯೋ ಜನಃ ಮಂದ ಸುಮಂದ ಮತಿಯೋ ಮಂದ ಭಾಗ್ಯ ಉಪದ್ರುತ ಅಂತ ಹೇಳ್ತಾರೆ. ಸೊ ಈ ಕಲಿಯುಗ ಜನ ತುಂಬಾ ಮಂದಮತಿಗಳು, ಇವ್ರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಸೊ ಅವ್ರಿಗೋಸ್ಕರ ಇದನ್ನ ಬರ್ದಿಡ್ಬೇಕು ಅಂತ ನೋಡಿದ್ರು. ಎಲ್ಲ ನಾಶ ಆಗುತ್ತೆ ಕಲಿಯುಗದಲ್ಲಿ. ಸತ್ಯ, ಧರ್ಮ, ಶೌಚ, ಕ್ಷಮ, ಇದೆಲ್ಲ ನಾಶ ಆಗುತ್ತೆ. ಅದರಿಂದ ಈ ಕಲಿಯುಗಕ್ಕೆ ಈ ತರ ಬಾಯಿಂದ ಬಾಯಿಗೆ ಹೋಗೋದು ಸರಿ ಇರಲ್ಲ. ಇದನ್ನ ಕಂಪೈಲ್ ಮಾಡ್ಬೇಕು ಅಂತ ವೇದವ್ಯಾಸರು ಏನ್ ಮಾಡಿದ್ರು, ಇದನ್ನ ಕಂಪೈಲ್ ಮಾಡಕ್ಕೆ ನೋಡಿದ್ರು. ಸೊ ಕಂಪೈಲ್ ಮಾಡಿದ್ರು. ಯಾವ ತರ ಈ ಕಂಪೈಲ್ ಮಾಡೋಕೆ ನೋಡಿ, ಇದನ್ನ ಇಲ್ಲಿ ವಿದುರ ಯಾವ ಸಂದರ್ಭದಲ್ಲಿ ಕೇಳ್ದ, ವಿದುರಂಗೆ ಇಡೀ ಪ್ರಪಂಚದಲ್ಲಿ ನನಗೇನು ಬೇಡ ಅಂತ ಅಂದ್ಬಿಟ್ಟು ಭಗವಂತನ ಭಕ್ತಿ ಬೇಕು ಅನ್ಕೊಂಡು ಏನಾರ ಒಂದು ಭಗವಂತನ ಬಗ್ಗೆ ಕೇಳ್ಬೇಕು ಅಂತ ಬಂದಾಗ ಮೈತ್ರೇಯ ಮುನಿಗಳು ಹೇಳಿದ್ರು. ಮೈತ್ರೇಯ ಮುನಿಗಳು ಕೂಡ ಪರಾಶರ ಮುನಿಗಳ ಹತ್ರ ಕೇಳಿದಾಗ ಅವ್ರಿಗೂ ಕೂಡ ಸ್ವಲ್ಪ ಜ್ಞಾನ ಬೇಕು ಅಂತ ಅನಿಸ್ತಾ ಇತ್ತು. ಸೊ ಇದೆಲ್ಲದು ಕೂಡ 4 ಕುಮಾರರು ಕೂಡ ಅದೇ ತರ ಇದ್ರು ಕೇಳ್ಬೇಕಾದ್ರೆ. ಸಾಂಖ್ಯಾಯನ ಮುನಿ ಯಾವ್ದೇ ಸಂದರ್ಭದಲ್ಲಿ ಇದ್ರೋ ಗೊತ್ತಿಲ್ಲ, ಬೃಹಸ್ಪತಿ ಯಾತ್ರಾ ಸಂದರ್ಭದಲ್ಲಿ ಇದ್ರೋ ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ಇದನ್ನ ಕಂಪೈಲ್ ಮಾಡಕ್ ಮುಂಚೆ, ಶ್ರೀಮದ್ ಭಾಗವತಂ ಕಂಪೈಲ್ ಮಾಡಕ್ ಮುಂಚೆ ವೇದವ್ಯಾಸರಿಗೂ ಕೂಡ ಇದು ಬಿಲ್ಡರ್ ಆಗಿತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ, ಯಾವ ತರ ಸಂದರ್ಭ ಅಂತ ಗೊತ್ತಿರ್ಲಿಲ್ಲ. ಆವಾಗ ನಾರದ ಮುನಿ ಬಂದು ಹೇಳಿದ್ರು, ನೀನು ಈ ತರ ಶ್ರೀಮದ್ ಭಾಗವತಂ ಬರಿ ಅಂತ, ಭಗವಂತನ ಶುದ್ಧ ಭಕ್ತಿ ಬರಿ ಅಂತ. ಆ ಸಂದರ್ಭದಲ್ಲಿ ಕಂಪೈಲ್ ಮಾಡಿದ್ರು. ಈ ಕಂಪೈಲ್ ಆಗುವಾಗ್ಲೂ ಕೂಡ ಅವ್ರಿಗೂ ಬಿಲ್ಡರ್ ಇತ್ತು. ಅವರು ಭಗವಂತನ ಕೃಪೆಯಿಂದ ಅಂದ್ರೆ ಅವರೇ ಭಗವಂತ. ಸೊ ಅವರ ಗುರು ಕೃಪೆಯಿಂದ ಶ್ರೀಮದ್ ಭಾಗವತಮ ಒಂದು ಅಸ್ತಿತ್ವಕ್ಕೆ ಬಂತು. ಅಂದ್ರೆ ಸಂದರ್ಭ ಈ ವೇದವ್ಯಾಸರಿಗೂ ಕೂಡ ಯಾವ ತರ ಇದಿತ್ತು, ಅವ್ರಿಗೂ ಒಂದು ಪರಿಪೂರ್ಣ ಜ್ಞಾನ ಇರ್ಲಿಲ್ಲ ಬರಿಬೇಕಾದ್ರೆ. ಅವರು ಕೂಡ ಅದನ್ನ ಅದೇ ಸಂದರ್ಭ ಅಂತ ಒಂದು ಇದ್ರಲ್ಲೇ ಬರೆದ್ರು. ಓಕೆ, ನೆಕ್ಸ್ಟ್ ಇದನ್ನ ಅವ್ರ ಮಗ ಸುಖದೇವ್ ಗೋಸ್ವಾಮಿಗೆ ಇದನ್ನ ಹೇಳಿದ್ರು. ಯಾರು? ವೇದವ್ಯಾಸರು ಸುಖದೇವ್ ಗೋಸ್ವಾಮಿಗೆ ಹೇಳಿದ್ರು. ಸುಖದೇವ್ ಗೋಸ್ವಾಮಿ ಆದ್ರೂ ಅಷ್ಟೊಂದು ಹುಡ್ತಾನೆ ಅವನು ಜ್ಞಾನಿ, ಕೂಡಕ್ ಮುಂಚೆನೆ ಅವನು ಈ ಭೌತಿಕ ಪ್ರಪಂಚನ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಿದ್ದವನು. ಅವರು ಕೂಡ ಭಗವಂತಂದು ನಿರಾಕಾರ ರೂಪದಲ್ಲಿ, ಅಂದ್ರೆ ಭಗವಂತನ ಬಗ್ಗೆ ಸ್ಪಷ್ಟ ಚಿತ್ರಣ ಇರ್ಲಿಲ್ಲ ಅವ್ರಿಗೆ. ಭಗವಂತನ ಬಗ್ಗೆ ಬರೀ ಅವರು ನಿರಾಕಾರದನ್ನೇ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ರು. ಯಾವಾಗ ವೇದವ್ಯಾಸರಿಂದ ಹುಟ್ಟೋಗ್ತಾರಲ್ಲ, ಹುಟ್ಟಿದ ತಕ್ಷಣ ಅವಾಗ ಅವರು ಪೂರ್ಣ ಜ್ಞಾನದಲ್ಲಿ ಪೂರ್ಣ ಭಗವಂತನ ವರ್ಷಿಪ್ ಮಾಡ್ತಾ ಇರ್ಲಿಲ್ಲ. ಭಗವಂತನೇ ಸರ್ವೋತ್ತಮ ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಸೊ ಅವ್ರಿಗೆ ಬ್ರಹ್ಮಜ್ಞಾನದಲ್ಲಿ ಇದ್ರು. ಸೊ ಅವ್ರನ್ನ ಕರ್ಕ ಬಂದ್ಬಿಟ್ಟು ಶ್ರೀಮದ್ ಭಾಗವತಂನ ಅವ್ರಿಗೆ ಹೇಳಾದ್ಮೇಲೆ ಅವರು ಭಕ್ತರಾಗಿದ್ರು. ಅವರು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ರು. ಶ್ರೀಮದ್ ಭಾಗವತಂ ಕೇಳಾದ್ಮೇಲೆ ಅವ್ರಿಗೆ ಜ್ಞಾನ ಬಂದಿದ್ದು. ಯಾರಿಗೆ? ಸುಖದೇವ್ ಗೋಸ್ವಾಮಿಗೆ. ನೆಕ್ಸ್ಟ್ ಸುಖದೇವ್ ಗೋಸ್ವಾಮಿ ಇದನ್ನ ಪರೀಕ್ಷಿತ್ ಮಹಾರಾಜ್ಗೆ ಕಲಿಯುಗದ ಪ್ರಾರಂಭದಲ್ಲಿ, ಅಂದ್ರೆ ಕಲಿಯುಗದ್ದು ಯಾವಾಗ ಇದು ಪ್ರಾರಂಭ ಆಗುತ್ತೋ ಅಂತ ಟೈಮಲ್ಲಿ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾರೆ. ಇದೇ ಸುಖದೇವ್ ಗೋಸ್ವಾಮಿ. ಅವಾಗ ಇದ್ದಂತಹ ಋಷಿಮುನಿಗಳು 18,000 ಋಷಿಮುನಿಗಳು ಇರ್ತಾರೆ ಅಲ್ಲಿ ಎಲ್ಲಾರ ಮುಂದೆ. ಈವನ್ ಅಲ್ಲಿ ವ್ಯಾಸ ಮಹರ್ಷಿನೇ ಇರ್ತಾರೆ, ನಾರದ ಮುನಿಯರು ಇರ್ತಾರೆ. ಅಂತ ಸಂದರ್ಭದಲ್ಲಿ ಪರೀಕ್ಷಿತ್ ಮಹಾರಾಜು ತನ್ನ ಜೀವನದ ಕೊನೆ ಅಂತಿಕ್ಕೆ ಹೋದಾಗ ಇದನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕು ಅಂತ. ಆ ಸಂದರ್ಭದಲ್ಲಿ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಶ್ರೀಮದ್ ಭಾಗವತಂ ವಾಚನ ಮಾಡ್ತಾರೆ. ನೋಡಿ, ಎಲ್ಲಾ ಸಂದರ್ಭನೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಏನೇನೋ ಒಂದು ಇದಿದ್ದು ತೊಡಕಿದ್ದು, ಇಲ್ಲ ಕನ್ಫ್ಯೂಷನ್ ಇದ್ದಿದ್ದು, ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದು, ಅಂತ ಸಂದರ್ಭದಲ್ಲಿ ಶ್ರೀಮದ್ ಭಾಗವತಂ ಹೇಳಲ್ಪಟ್ಟಿರು. ಇದ್ರದ್ದು ವಿಶಿಷ್ಟತೆ ಅಂತಂದ್ರೆ ಶ್ರೀಮದ್ ಭಾಗವತಂ ಇದು. ಬೇರೆ ಯಾವ ಗ್ರಂಥಗಳು ಈ ತರ ಆಗ್ಲಿಲ್ಲ. ಯಾವಾಗ ಬೇಕಾದ್ರೆ ಓದ್ಕೋತಾ ಇದ್ರೆ ಏನ್ ಬೇಕಾದ್ರೆ ಮಾಡ್ತಾರೆ. ಶ್ರೀಮದ್ ಭಾಗವತಂ ಯಾವಾಗ ಹೇಳಲ್ಪಡ್ತಾವ ಮುಖ್ಯವಾಗಿದ್ದ ಸ್ಥಳದಲ್ಲಿ, ಅವಾಗೆಲ್ಲ ಇದೇ ಪರಿಸ್ಥಿತಿ ಇದ್ದಿದ್ದು. ಪರೀಕ್ಷಿತ್ ಮಹಾರಾಜ್ಗೆ ಇದರಿಂದ ತಿಳ್ಕೊಳ್ಕಂತ ಭಗವಂತ ನಾಮಕ. ಓಕೆ, ನೆಕ್ಸ್ಟ್ ಈ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ಬೇಕಾ ಸುಖದೇವ್ ಗೋಸ್ವಾಮಿ ಹೇಳಂತ ಸಂದರ್ಭದಲ್ಲಿ ಅಲ್ಲಿ ಸೂತ ಗೋಸ್ವಾಮಿ ಅಂತ ಒಬ್ಬರಿದ್ರು. ಸೂತ ಗೋಸ್ವಾಮಿ ಇದನ್ನ ಕೂತ್ಕೊಂಡು ವಾಚನ ಮಾಡಿದ್ರು. ಆ ಸೂತ ಗೋಸ್ವಾಮಿ ಕಲಿಯುಗದ ಪ್ರಾರಂಭದಲ್ಲಿ ಮತ್ತೆ ತಿರ್ಗಿ ಅದಾಗಿದ್ದ ಒಂದು 400-500 ವರ್ಷಕ್ಕೆ ಆದ್ಮೇಲೆ, ಯಾವಾಗ ಅವ್ರು ಹೇಳದಂತ ಸುಖದೇವ್ ಗೋಸ್ವಾಮಿ ಹೇಳದಂತ ಸಂದರ್ಭ ಬಿಟ್ಟು ಆಮೇಲೆ ಕಲಿಯುಗ ತುಂಬಾ ಪ್ರಬಲವಾಗಿ ಪ್ರಾರಂಭ ಆಗ್ಬಿಡುತ್ತೆ. ಆವಾಗ ಎಲ್ಲಾ ಋಷಿಮುನಿಗಳು
ಶೌನಿಕ ಋಷಿಗಳ ಆದಿ ಕಟ್ಕೊಂಡು ಅಂತ ಅವರ ಮುಂದಾಳತ್ವದಲ್ಲಿ ಎಲ್ಲಾ ಋಷಿ ಮುನಿಗಳು ಕಲಿಯುಗದ ಪ್ರಭಾವನ ತಡೆಯಕ್ಕೋಸ್ಕರ ಯಜ್ಞನ ಮಾಡ್ತಾ ಇರ್ತಾರೆ. ಎಲ್ಲಿ? ನೈಮಿಷಾರಣ್ಯದಲ್ಲಿ. ನೈಮಿಷಾರಣ್ಯ ಸ್ಥಳದಲ್ಲಿ ನಾವು ಹೋಗಿದ್ವಲ್ಲ, ನೈಮಿಷಾರಣ್ಯ, ಅಲ್ಲಿ ಆ ಸ್ಥಳದಲ್ಲಿ ಅವರು ಯಜ್ಞನ ಮಾಡ್ತಿರ್ತಾರೆ. ಸೊ ಅಲ್ಲಿಗೆ ಸೂತ ಗೋಸ್ವಾಮಿ ಬರ್ತಾರೆ. ಸೂತ ಗೋಸ್ವಾಮಿ ಬಂದಿದ ತಕ್ಷಣ ಇವ್ರಿಗೆ ಕಲಿಯುಗನ ಯಾವ ತರ ತಡಿಬೇಕು ಅಂತ ಗೊತ್ತಿಲ್ಲ. ಹೋಮ ಮಾಡಿ ಯಜ್ಞ ಮಾಡಿ ತಡಿಬೇಕು ಅಂತ 1000 ವರ್ಷ ಯಜ್ಞ ಇದ್ ಮಾಡಿರ್ತಾರೆ. 1000 ವರ್ಷದವರೆಗೂ ನಾವು ಯಜ್ಞ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿರ್ತಾರೆ ಎಲ್ಲ ಋಷಿ ಮುನಿಗಳು ಸೇರಿ. ಅಲ್ಲಿಗೆ ಸೂತ ಗೋಸ್ವಾಮಿ ಬಂದಾಗ ಏನಾಗತ್ತೆ, ಅವಾಗ ಅವರು ಹೇಳ್ತಾರೆ, ಅವ್ರಿಗೆ ಬಂದಿದ ತಕ್ಷಣ ಎಲ್ಲಾ ಹೋಮ ಯಜ್ಞಗಳನ್ನ ಅವನ್ನ ನಿಲ್ಸಿ, ಅದನ್ನ ಕಂಪ್ಲೀಟ್ ಆಗಿ ನಿಲ್ಸಿ ಇವ್ರಿಗೆ ಸೂತ ಗೋಸ್ವಾಮಿ ಹತ್ರ ನಿವೇದನೆ ಮಾಡ್ತಾರೆ. ನಾವು ಈ ತರ ಕಲಿಯುಗ ತಡೆಯಕ್ಕೋಸ್ಕರ ಈ ತರ ಒಂದು ಯಜ್ಞ ಮಾಡ್ತಾ ಇದೀವಿ. ನಮ್ಗೆ ಈ ಕಲಿಯುಗ ತಡೆಯಕ್ಕೆ ಮಾರ್ಗ, ಬೇರೆ ಮಾರ್ಗ ಇದ್ರೆ ಹೇಳಿ, ಯಾಕೆಂದ್ರೆ ನೀವು ತುಂಬಾ ಜ್ಞಾನವಂತರು, ತಿಳ್ಕೊಂಡಿರೋರು, ಸೊ ನಿಮ್ಮ ಬಗ್ಗೆ ನಾವು ಕೇಳಿದೀವಿ, ಇವಾಗ ನಿಮ್ಮ ಅದ್ರ ಬಗ್ಗೆ ಹೇಳಿ ಅಂತಂದಾಗ ಸೂತ ಗೋಸ್ವಾಮಿ ಎಲ್ಲಾ ಋಷಿ ಮುನಿಗಳಿಗೆ ನೈಮಿಷಾರಣ್ಯದಲ್ಲಿ ಕಲಿಯುಗದ ಪ್ರಾರಂಭದಲ್ಲಿ ಮತ್ತೆ ತಿರ್ಗಾ ಶ್ರೀಮದ್ ಭಾಗವತಂನ ಹೇಳ್ತಾರೆ. ಇವತ್ತು ನಮ್ಗೆ ರೈಟಿಂಗ್ ಅಲ್ಲಿ ಸಿಗ್ತಾ ಇರೋದು ಶ್ರೀ ಸೂತ ಗೋಸ್ವಾಮಿ ಹೇಳಿದಂತ ಭಾಗ. ಏನ್ ನಾವೀಗ ನಾವು ನೋಡ್ತಾ ಇದೀವಿ, ಶ್ರೀಮದ್ ಭಾಗವತಂ ಕಂಪೈಲ್ ಆಗಿದೆಯೋ ಎಷ್ಟು ಗ್ರಂಥ, 18,000 ಶ್ಲೋಕ, 18,000 ಅವ್ರು ಶ್ರೀಗುದಯ ಇವರು ವೇದ ಮಹರ್ಷಿ ಅದನ್ನ ಡೀಟೇಲ್ ಆಗಿ ಬರ್ದಿದ್ದಾರೆ. ಅದೇ ಹೇಳಿದಂತ ಸಂದರ್ಭದಲ್ಲಿ ಸಿಕ್ಕದಂತ ಇದರಲ್ಲಿ ಕೆಲವೊಂದು ಸೂತ ಗೋಸ್ವಾಮಿಗಳು ಹೇಳಿದಂತ ವಿಚಾರಗಳು ಬರುತ್ತೆ ಇದರಲ್ಲಿ. ಅದು ವೇದವ್ಯಾಸರು ಹೇಳಿದಂತ ಇದ್ರಲ್ಲಿ ಇಲ್ಲ, ಅವ್ರು ಹೇಳಿಲ್ಲ. ಇವ್ ಸೂತ ಗೋಸ್ವಾಮಿನೇ ಅವ್ರು ಹೇಳಿದಂತ ಇದನ್ನ ಬೇರೆ ಬೇರೆ ತರ ಹೇಳಿ ಬರ್ದಿರಂತ ಕೆಲವೊಂದು ಶ್ಲೋಕಗಳು ಇದೆ. ಅದನ್ನ ಇವಾಗ ನಮ್ಗೆ ಕಂಪೈಲ್ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಸೂತ ಗೋಸ್ವಾಮಿ ಹೇಳಿದಂತ ಇದು ನಮ್ಗೆ ಸಿಗತ್ತೆ. ಈ ಸೌನಕಾದಿಗಳಿಗೆ ಹೇಳ್ತಾರಲ್ಲ, ಆ ಒಂದು ಇದು ನಮ್ಗೆ ಇವಾಗ ಸಿಗ್ತಾ ಇರೋದು. ಲೆಕ್ಕ ಹಾಕೊಳ್ಳಿ. ಇವಾಗ ನಮ್ಗೆ ಇದು ಯಾವ ಸಂದರ್ಭ? ಈ ಋಷಿ ಮುನಿಗಳು ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಋಷಿ ಮುನಿಗಳಿಗೆ ಗೊತ್ತಿರ್ಲಿಲ್ಲ, ಯಾರ್ಯಾರಿಗೂ ಗೊತ್ತಿರ್ಲಿಲ್ಲ ಬಿಡಿ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಸಂದರ್ಭ ಕೂಡ ಈ ಕನ್ಫ್ಯೂಷನ್ ಮತ್ತೆ ಏನ್ ಮಾಡ್ಬೇಕು ಅಂತ ಸಂದರ್ಭ ಗೊತ್ತಿಲ್ದಿರಾ, ಮತ್ತೆ ನಮ್ಗೆ ಇದು ಬೇಕೇ ಬೇಕು ಅನ್ನೋ ಸಂದರ್ಭದಲ್ಲಿ ಬಂದಾಗ ಮಾತ್ರ ಶ್ರೀಮದ್ ಭಾಗವತಂ ಬಂದಿದೆ. ಇವತ್ತು ನಮ್ಮ ಪರಿಸ್ಥಿತಿ ಶ್ರೀಮದ್ ಭಾಗವತಂ ಯಾವ ತರ ಇದೆ, ನಮ್ಮ ಪರಿಸ್ಥಿತಿ, ನಮ್ಗೆ ಈ ಕಲಿಯುಗದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ್ದ್ರ ಬಗ್ಗೆನು ಸರಿಯಾದ ಇದಿಲ್ಲ. ಯಾಕಂದ್ರೆ ಶಾಸ್ತ್ರಗಳು ಎಷ್ಟೊಂದಿದೆ, ಬೇರೆ ಬೇರೆ ರೀತಿ ಬಾಬಾ ಈ ಬಾಬಾ ಅಂತ ಬರ್ತಾ ಇದಾರೆ, ಬೇರೆ ಬೇರೆ ಕನ್ಫ್ಯೂಷನ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ಬೇಕಾಗಿರೋದೇನು ಇವಾಗ? ಸರ್ವ ದೃಕ್ಪದ ಕೇಳಿದ್ವಲ್ಲ, ಸರ್ವ ಲೌಕಿಕ ದೃಕ್ಪದ, ಒಂದೇ ಒಂದು ದಾರಿ ತೋರಿಸ್ತಾ ಇರುವಂತ ಶ್ರೀಮದ್ ಭಾಗವತಂ ನಮ್ಗೆ ಬೇಕಾಗಿರೋದು. ಇದು ಬಿಟ್ರೆ ಬೇರೆ ದಾರಿನೇ ಇಲ್ಲ, ಬೇರೆ ದಾರಿನೇ ಇಲ್ಲ, ಬೇರೆ ದಾರಿನೇ. ಸೊ ಅದರಿಂದ ನಾವು ಈ ಶ್ರೀಮದ್ ಭಾಗವತಂನ ಓಕೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಇದನ್ನ ಟೈಮ್ ಇದ್ರೆ ಡಿಸ್ಕಸ್ ಮಾಡೋಣ. ಏನ್ ಬೆನಿಫಿಟ್ ಇದು ನಾವು ಓದೋದ್ರಿಂದ, ಶ್ರೀಮದ್ ಭಾಗವತಂ ಓದೋದ್ರಿಂದ ನಮ್ಗೆ ಏನ್ ಲಾಭ, ಏನ್ ಬೆನಿಫಿಟ್ ಇದೆ ಇದು ಕೇಳೋದ್ರಿಂದ, ನಮ್ದು ಹೇಳೋದ್ರಿಂದ ಹೇಳ್ತಾರೆ. ಇದನ್ನು ಕೂಡ ಶ್ರೀಮದ್ ಭಾಗವತಂ ಅಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಯಸ್ಯ ಶ್ರೂಯಮಾಣಾನ ಕೃಷ್ಣೇ ಪರಮ ಪುರುಷೇ ಭಕ್ತಿರುತ್ಪತ್ತತೆ ಪುಂಸ ಶೋಕ ಮೋಹ ಭಯ ಆಪಯ. ಎಷ್ಟು ಚೆನ್ನಾಗಿ ಶ್ಲೋಕ ಕಂಪೈಲ್ ಮಾಡಿದಾರೆ ಅಂದ್ರೆ, ಯಶ ಶ್ರೂಯಮಾಣ, ಯಾರು ಯಶ್ ಅಂದ್ರೆ ಯಾರು ಶ್ರೂಯಮಾಣ ಈ ಶ್ರೀಮದ್ ಭಾಗವತಂ ನಾವು ಓದ್ತಾರೋ, ಇದಕ್ಕಿಂತ ಮುಂಚೆ ಬಂದಿದೆ ಭಾಗವತಂ ಓದ್ಬೇಕು ಅಂತ. ಸೊ ಯಾರು ಈ ಶ್ರೀಮದ್ ಭಾಗವತಂ ಶ್ರೂಯಮಾಣ ಯಾರು ಓದ್ತಾರೋ ಏನಾಗುತ್ತೆ ಅವ್ರಲ್ಲಿ ಇದ್ರೆ ನಮ್ಗೆ ಸಿಗಂತ ಲಾಭ ಏನು? ಕೃಷ್ಣ ಪರಮ ಪುರುಷ ಒಂದ್ ಗೊತ್ತಾಗುತ್ತೆ ನಮ್ಗೆ, ಕೃಷ್ಣನೇ ಪರಮ ಪುರುಷ ಅಂತ ಗೊತ್ತಾಗುತ್ತೆ. ಎಲ್ಲದಕ್ಕೂ ಕೃಷ್ಣನೇ ಪರಮ ಪುರುಷ ಅಂತ ಒಂದ್ ಗೊತ್ತಾಗುತ್ತೆ, ಮೊದಲನೇದು. ಮತ್ತೆ ಗೊತ್ತಾಗೋದಷ್ಟೇ ಅಲ್ಲ, ಭಕ್ತಿರುತ್ಪತ್ತತೆ ಪುಂಸ, ಆ ವ್ಯಕ್ತಿಗೆ ಅವನ ಮೇಲೆ ಭಕ್ತಿ ಉತ್ಪತ್ತಿ ಆಗುತ್ತೆ. ಯಾರ ಮೇಲೆ? ಕೃಷ್ಣನ ಮೇಲೆ. ಕೃಷ್ಣ ಪರಮ ಪುರುಷ ಅಂತ ಗೊತ್ತಾಯ್ತು. ಎರಡನೇದು ಪಾಯಿಂಟ್ ಏನಾಗುತ್ತೆ? ಅವನ ಬಗ್ಗೆ ಭಕ್ತಿ ನಮ್ಗೆ ಉತ್ಪತ್ತಿ ಆಗುತ್ತೆ, ಭಕ್ತಿ ಬರುತ್ತೆ. ಪುಂಸ ಯಾರು ಹೋಗ್ತಾನ ಅವನ್ಗೆ. ಮತ್ತೆ ಹೇಳ್ತಾರೆ ಶೋಕ ಮೋಹ ಭಯ ಆಪಯ. ಶೋಕ, ನಮ್ಗೆ ಶೋಕ ಹೋಗುತ್ತೆ, ಶೋಕ ಅಂದ್ರೆ ದುಃಖ ಹೋಗುತ್ತೆ. ಮೋಹ, ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಮೋಹ ಭ್ರಾಂತಿ ನಮ್ಗೆ ಹೋಗುತ್ತೆ. ಎರಡನೇದು ಮತ್ತೆ ಭಯ, ಏನೇನು ಯಾವ್ದರಿಂದ ನಮ್ಗೆ ಭಯ ಬರ್ತಾ ಇದೆಯೋ ಆಗುತ್ತೆ. ಇಲ್ಲಿ ಯಾವ ತರ ಹೇಳಿದಾರೆ ನೋಡಿ, ಶೋಕ ಮೋಹ ಭಯ ಯಾವ ತರ ಇದೆ ವರ್ಡ್ಗಳು ಅಂತಂದ್ರೆ, ಶೋಕ ಅಂತಂದ್ರೆ ಹಿಂದೆ ಆಗಿರೋಂಥ ಘಟನೆಗಳನ್ನು ನೆನ್ಕೊಂಡು ನಮ್ಗೆ ಶೋಕ ಆಗ್ತಾ ಇರೋದು. ದುಃಖ ಯಾವಾಗ ಆಗುತ್ತೆ ಹೇಳಿ? ನಮ್ಗೆ ಆಗ್ದಿರಂತ ಘಟನೆ ನೆನ್ಕೊಂಡು ಆಗ್ತಾ ಇಲ್ಲ, ಈಗ ದುಃಖ ಹಿಂದೆ ಆಗಿರೋಂಥ ಘಟನೆ ಬಗ್ಗೆ ಆಗ್ತಾ ಇದೆ ಶೋಕ. ಅಂದ್ರೆ ಹಿಂದೆ ಆಗಿರೋಂಥದಕ್ಕೆ ನಮ್ಗೆ ಶೋಕ ಹೋಗುತ್ತೆ. ಯಾವ್ದ್ರಿಂದ? ಶ್ರೀಮದ್ ಭಾಗವತಂ ಕೇಳೋದ್ರಿಂದ.
ಅದೇ ಆಗೋದು. ಮತ್ತೆ ಮೋಹ, ಈಗ ಸದ್ಯಕ್ಕೆ ನನ್ಗೆ ಏನಾಗ್ತಾ ಇದೆ, ಭ್ರಾಂತಿ, ಯಾವ್ದೋ ಮೋಹ ಇದೆ, ಆ ಕಡೆ ಭ್ರಾಂತಿ, ಇದ್ ಬೇಕು ಅದ್ ಬೇಕು ಅಂತ ಭ್ರಾಂತಿ ಇದೆಯಲ್ಲ, ಇದು ಹೋಗುತ್ತೆ ಯಾವ್ದ್ರಿಂದ, ಈ ಶ್ರೀಮದ್ ಭಾಗವತಂ ಓದೋದ್ರಿಂದ, ಈಗ ಅಟ್ ಪ್ರೆಸೆಂಟ್ ಆಗಿರೋದು ಮೋಹ. ಮತ್ತೆ ಭಯ, ಮುಂದೆ ಏನ್ ಫ್ಯೂಚರ್ ಏನಾಗುತ್ತೋ ಅನ್ನೋ ಭಯ ಇದೆ ನಮ್ಗೆ, ಭಯ ಆಗೋದು ಅದಕ್ಕೆ ತಾನೆ, ಮುಂದೆ ಏನಾಗುತ್ತೋ ಅಂತ ಭಯ ಇದೆ, ಅದು ಹೋಗುತ್ತೆ ಶ್ರೀಮದ್ ಭಾಗವತಂ ವಾಚನ ಮಾಡೋದ್ರಿಂದ. ಸೊ ಶೋಕ ಮೋಹ ಭಯ ಅಭಯ, ಇಷ್ಟು ಬೆನಿಫಿಟ್ ಮುಖ್ಯವಾಗಿ ನಮ್ಗೆ ಶ್ರೀಮದ್ ಭಾಗವತಂ ಓದೋದ್ರಿಂದ, ವಾಚನ ಮಾಡೋದ್ರಿಂದ, ಕೇಳೋದ್ರಿಂದ ನಮ್ಗೆ ಈ 5 ಬೆನಿಫಿಟ್. ಒಂದು, ಕೃಷ್ಣನೇ ಪರಮ. ಕನ್ಫ್ಯೂಷನ್ ಇದೆ ನಮ್ಗೆ ಎಷ್ಟೊಂದು, ಏನೇನು, ಯಾರು ಭಗವಂತ, ಏನು ಭಗವಂತ, ಅದು ಇದು ಅಂತೆಲ್ಲ ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ ಎಲ್ಲ ಹೋಗುತ್ತೆ, ಯಾರು ಕೃಷ್ಣನೇ ಪರಮ ಪುರುಷ ಅಂತ ಗೊತ್ತಾಗುತ್ತೆ. ಅಷ್ಟು ಗೊತ್ತಾಗೋದಲ್ಲ, ಅವನ ಬಗ್ಗೆ ನಮ್ಗೆ ಭಕ್ತಿ ಉತ್ಪತ್ತಿ ಆಗುತ್ತೆ, ಭಕ್ತಿ ಬರುತ್ತೆ. ಎರಡನೇದು. ಮೂರನೇದು, ನಮ್ಗೆ ಶೋಕ ಹೋಗುತ್ತೆ, ಹಿಂದೆ ಏನ್ ಮಾಡಿದೀವಿ ಅದಕ್ಕೆ ಶೋಕ ಹೋಗುತ್ತೆ. ಮತ್ತೆ ಈಗಿನ ಇದ್ರಲ್ಲಿರಂತ ಮೋಹ ಮತ್ತೆ ಭಯದಿಂದ ಮುಕ್ತರಾಗ್ತೀವಿ. ಇಷ್ಟು ನಮ್ಗೆ ಇದ್ರಲ್ಲಿ ಮುಖ್ಯವಾಗಿರೋಂತ ಬೆನಿಫಿಟ್. ತುಂಬಾ ಬೆನಿಫಿಟ್ ಇದೆ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಮ್ಗೆ ಎಷ್ಟೆಷ್ಟಿದೆ ಅಂತ. ಇದು ಮುಖ್ಯವಾಗಿರೋಂಥ ಶ್ಲೋಕ, ಇದ್ರ ಬಗ್ಗೆ ಹೇಳಂಥದ್ದು ಯಾವುದು, ಇದು ಶ್ರೀಮದ್ ಭಾಗವತಂ ವಾಚನ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಅನ್ನೋದು ಈ ಶ್ಲೋಕ. ಸೊ ಅದರಿಂದ ಈ 4 ಪಾಯಿಂಟ್ ನಮ್ಗೆ ಶ್ರೀಮದ್ ಭಾಗವತಂಗೆ ತುಂಬಾ ಮುಖ್ಯ. ಸೊ ಈ ಯಾವ್ಯಾವ ಸಂದರ್ಭದಲ್ಲೂ ಕೂಡ ನಾವು, ಈಗ ನಮ್ಮ ಸಂದರ್ಭ ಯಾವ ತರ ಇದೆ, ಶ್ರೀಮದ್ ಭಾಗವತಂ ಕಲೀಲೇಬೇಕು ಆ ತರ ಸಂದರ್ಭ ಇದೆ ನಮ್ಗೆ. ಎಲ್ಲದೂ ಕೂಡ ಅನುಕೂಲ ಪರಿಸ್ಥಿತಿ ಇಲ್ಲ, ಇದ್ದೇ ಇದೆ, ತೊಂದರೆಗಳು ಇದ್ದೇ ಇದೆ. ಅದು ಶ್ರೀಮದ್ ಭಾಗವತಂ ಕೇಳಬೇಕು. ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಉದ್ದೇಶ ಏನಿದೆ, ನಾವು ಈ ಅಲ್ಪ ಸುಖಕ್ಕೋಸ್ಕರ ಮಹತ್ ದುಃಖ ತಗೊಳ್ಳೋದನ್ನ ನಿಲ್ಲಿಸ್ಬೇಕು. ಓಕೆ, ಅದರಿಂದ ನಾವು ಶ್ರೀಮದ್ ಭಾಗವತನ ವಾಚನ ಮಾಡೋದು ತುಂಬಾ ಮುಖ್ಯ. ಸೊ ಶ್ರೀಮದ್ ಭಾಗವತಂ ಬಗ್ಗೆ ಇನ್ನು ಒಂದು ಇದ್ರದ್ದು ಹೇಳಕ್ಕೆ ಇನ್ನೊಂದು ಕ್ಲಾಸ್ ಆಗುತ್ತೆ, ಇದ್ರದ್ದು ಮಹತ್ವ, ಶ್ರೀಮದ್ ಭಾಗವತಂ ಮಹತ್ವ ಹೇಳಕ್ಕೆ. ಸೊ ಇಲ್ಲಿಗೆ ಇದನ್ನ ನಿಲ್ಸೋಣ. ಸೊ ಯಾರಿಗಾದ್ರೂ